ನನ್ನ ಕಣ್ಣಲ್ಲಿ ಬಸವಣ್ಣ ಒಂದು ಅಸ್ಮಿತೆಯಾಗಿ ಲಿಂಗಾಯತ ಸಮುದಾಯ ಎತ್ತಿ ಹಿಡಿತಿರೋದು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಫೋಟೋ ಹಾಕೊಂತಾರೆ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಈ 3 ಲೈನಿನ ಪೋಸ್ಟ್ ಕೆಲವು ಮೀಡಿಯಾ ಔಟ್ಲೆಟ್ಸು ಅದನ್ನು ಅವರು ಸಣ್ಣದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಗಿದೆ. ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಸಿನಿಮಾಗಳು ಓಡ್ತಾ ಇಲ್ಲ. ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ? ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಇವ್ರು ಮಾಡೋದು ವರ್ಷಕ್ಕೆ 1, 2, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಬರ್ತಿದ್ದಾರೆ. ಏನಾದರೂ ಬದಲಾವಣೆ ಕಾಣುತ್ತಾ ಕರ್ನಾಟಕ? ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಅಂಜಿದರೆ ಎಂತಯ್ಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಸದಾ ಕಾಲ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ರು. ಇವರು ಯಾವುದೇ ವಿಚಾರ ಮಾತಾಡಿದ್ರು ಸಮೇತ ಗಾಸಿಪ್ ಅನ್ನೋದು ಬಿಡೋದೇ ಇಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವ್ರು ಮಾತಾಡಿದ್ರೆ ಆಗೋದೆಲ್ಲ ಟ್ರೆಂಡಿಂಗು. ಇವ್ರು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ಲಾ ವಿಚಾರದ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಬಟ್ ಯಾಕೆ ಕಾಂಟ್ರವರ್ಸಿ ವಿಚಾರ ಮಾತ್ರ ಚರ್ಚೆ ಮಾಡ್ತಾರೆ ಅನ್ನೋ ಸಾಕಷ್ಟು ವಿಚಾರಗಳನ್ನ ನೀವು ಕೇಳೇ ಇರ್ತೀರಾ. ಎಸ್, ಅವರು ಮತ್ಯಾರು ಅಲ್ಲ, ಇವರಿಗೆ ನಾನೊಂಥರ ಫ್ಯಾನ್ ಅಂತಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೈನಸ್ ಸಿನಿಮಾದ ಮೂಲಕ ನನಗೆ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಅವರು ಮತ್ಯಾರು ಅಲ್ಲ, ಇವತ್ತು ಚೇತನ್ ಐಮ್ಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಪೂಜಾ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಸೂಪರ್. ಎಸ್, ಹಾಗೆ ನಮ್ಮ ಜೊತೆ ಮತ್ತೊಬ್ರು ಇದ್ದಾರೆ, ಫೋಕಸ್ ಟಿವಿಯ ಸಂಸ್ಥಾಪಕರಾದಂಥ ಹೇಮಂತ್ ಕುಮಾರ್ ಸರ್ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಸಮೇತ ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಎಸ್ ಸರ್. ಸರ್, ಈಗ ಮೊದಲನೇದಾಗಿ ಪೂಜಾ ಹೇಳಿದರು ಏನು ಅಂದರೆ ಕಾಂಟ್ರವರ್ಸಿ ಅನ್ನೋಂಥ ವರ್ಡನ್ನು ಯೂಸ್ ಮಾಡಿಬಿಟ್ರು. ಫಸ್ಟಿಗೆ ಯೂಸ್ ಮಾಡಿದರು. ನಾನು ಅದಕ್ಕೋಸ್ಕರ ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಫಸ್ಟ್ ಆಫ್ ಆಲ್ ಅದ್ರಲ್ಲಿ 2-3 ರೀತಿ ನೋಡಬೇಕು. ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ವಿಚಾರಗಳ ಕಾಂಟ್ರವರ್ಸಿ ಬಂದಷ್ಟು ಸಮಾಜ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು. ಪ್ರಜಾಪ್ರಭುತ್ವದಲ್ಲಿ ಜನ ಡಿಸ್ಕಸ್ ಮಾಡ್ತಾರೆ, ಜನ ವಿಚಾರ ಒಂದು ರೀತಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಸೊ ಆ ದಿಕ್ಕಿನಲ್ಲಿ ವಿಚಾರಗಳ ಒಂದು ಚರ್ಚೆ ಅನ್ನೋದನ್ನು ನಾನು ಕಾಂಟ್ರವರ್ಸಿ ಅನ್ನಲ್ಲ. ಇಟ್ಸ್ ಇಸ್ ಮೋರ್ ಅಬೌಟ್ ಡಿಸ್ಕಷನ್ ಆನ್ ವೇರಿಯಸ್ ಇಶ್ಯೂಸ್. ಆ್ಯಂಡ್ ಎಷ್ಟೋ ಒಂದು ಹೊಸ ರೀತಿ ಯೋಚನೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು ಡಿಫ್ರೆಂಟ್ಗೋಸ್ಕರ ಡಿಫ್ರೆಂಟ್ ಅಲ್ಲ, ನಾವು ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಹಾರ ಕೊಡೋದು ನಮ್ಮ ಉದ್ದೇಶ. ಸೊ ಕೆಲವು ಇಶ್ಯೂಗಳು ಅದು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಅದನ್ನು ಒಂದು ರೀತಿ ಅದಕ್ಕೆ ಹೊರಗೆ ಬರೋಕ್ಕೆ ಅಥವಾ ಸೊಲ್ಯೂಷನ್ ಕೊಡೋಕ್ಕೆ ಬಿಡದೇ ಇರ್ಬೋದು. ಆ ವಿಚಾರಗಳು ನಾವು ಮಂಡನೆ ಮಾಡಿದಾಗ ಕೆಲವು ಮಾಧ್ಯಮದ ಶಕ್ತಿಗಳು ಅದನ್ನು ಒಂದು ರೀತಿ ಚಿಕ್ಕದನ್ನ ಒಂದು ವಿವಾದ. ಫಾರ್ ಎಕ್ಸಾಂಪಲ್ ಸರ್, ನಿಮ್ಮ ಕಳಕಳಿ ಅರ್ಥ ಆಗುತ್ತೆ, ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ, ಸಮಾಜದ ಮೇಲೆ ನಿಮಗಿರುವಂತಹ ಒಂದು ಸದಾಭಿಪ್ರಾಯ, ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕು ಅಂತ ನಿಮಗಿರುವಂತಹ ಒಂದು ತುಡಿತ, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಾಗ ನಾನು ನೋಡ್ಕೊಂಡು ಬೆಳೆಯೋ ಟೈಮ್ನಲ್ಲಿ ಇದನ್ನೆಲ್ಲ ನೋಡಿದಾಗ ಈಗ ಚೇತನ್ ಮಾತಾಡ್ತಾರೆ. ಮೊನ್ನೆ ಯಾವುದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಒಂದು ಹೇಳಿಕೆ ಕೊಟ್ರಿ. ಅದು ಎಷ್ಟರ ಮಟ್ಟಿಗೆ ವಿವಾದ ಅನ್ನೋ ಥರ ಆಯಿತು, ಎಷ್ಟರ ಮಟ್ಟಿಗೆ ಚರ್ಚೆಗಳು ನಡೀತು, ನಿಮ್ಮ ಮನೆ ಎದುರಿಗೆ ಹೋಗಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಕೂಡ ಹೋಯಿತು. ಈ ಥರದ್ದು ಆಗುತ್ತೆ ಅಂತ ನಿಮಗೆ ನಿರೀಕ್ಷೆ ಇದ್ರೂ ಕೂಡ ಚೇತನ್ ಆ ರೀತಿಯ ಹೇಳಿಕೆಗಳು ಅಥವಾ ಆ ರೀತಿಯ ಇದು ಅಂದರೆ ನಾ ಯಾವುದಕ್ಕೂ ಹೆದರಲ್ಲ, ಯಾವ್ದು ಸರಿ ಅದನ್ನ ಮಾತಾಡ್ತೀನಿ ಅನ್ನೋದೊಂದು ಹುಂಬತನೋ ಅಥವಾ ಯಾವುದಾದ್ರೂ ಧೈರ್ಯನೋ ಏನು ಸರ್ ಇದರಿಂದ ಏನಿದೆ? ಇದು ಮನೆ ಮುಂದೆ ಬಂದು ರಾದ್ಧಾಂತ ಮಾಡ್ತಾರೆ ಅಂತ ನಂಗೆ ನಿರೀಕ್ಷೆ ಇರಲಿಲ್ಲ. ನನಗೆ ಆ ರೀತಿ ಇಷ್ಟು ದೊಡ್ಡದಾಗತ್ತೆ ಅಂತಲೂ ನನ್ನ ನಿರೀಕ್ಷೆ ಇರಲಿಲ್ಲ. ಅದು ನನ್ನ ಉದ್ದೇಶನೂ ಇರಲಿಲ್ಲ. ನಮಗೆ ಕೆಲವು ಸಲ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 3-4 ದಿನದ ಹಿಂದೆ ನಾವು ಕಮಲಾನಗರ ಬೀದರ್ ಡಿಸ್ಟ್ರಿಕ್ನಲ್ಲಿ ಹೋಗಿ ಮಾಧ್ಯಮದ ಮುಂದೆನೇ ಬಂದು ಅಲ್ಲಿ ಒಂದು ಅನುಮಾನಾಸ್ಪದ ಸಾವು, ಒಂದು 14 ವರ್ಷದ ಕಬಡ್ಡಿ ಪ್ಲೇಯರ್ ಹುಡುಗಿ ವಿಚಾರದಲ್ಲಿ ನಾವು ಮಾಧ್ಯಮ ಹತ್ರ ಹೋದ್ವಿ. ನಮಗೆ ಪ್ರಚಾರ ಬೇಕು. ಅಲ್ಲಿ ಹೋಗಿ ನಾವು ಆ ಸ್ಥಳಕ್ಕೆ ಹೋಗಿ ಎಲ್ಲ ಮೀಟ್ ಮಾಡಿ ಅವ್ರ ತಂದೆ ತಾಯಿ ಮೀಟ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟು ನಮಗೆ ವಿ ವಾಂಟ್ ಮೀಡಿಯಾ ಪಬ್ಲಿಸಿಟಿ ಅನ್ನೋದು ನಮ್ಮ ಉದ್ದೇಶ ಆ ವಿಚಾರದಲ್ಲಿ.
ಈ ವಿಚಾರದಲ್ಲಿ, ಸ್ಮಾರಕದ ವಿಚಾರದಲ್ಲಿ ನಾನು ಒಂದು 3 ಲೈನಿನ ಪೋಸ್ಟ್ ಬರ್ತೇನೆ. ನಾನು ನೂರಾರು ಸಾವಿರಾರು ಟ್ವೀಟ್ಗಳು ಬರಿತಾ ಇರ್ತೀನಿ, ಪೋಸ್ಟ್ಗಳು ಹಾಕ್ತಾ ಇರ್ತೀನಿ. ಒಂದು ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಸರಳವಾಗಿ, ಒಂದು ಶಾರ್ಟಾಗಿ ಅದಕ್ಕೆ ಸಮಸ್ಯೆ ಏನು, ಪರಿಹಾರ ಏನು ಅಂತ ನಾನು ಹಾಕ್ತಾ ಇರ್ತೀನಿ. ಈ ವಿಚಾರ 3 ಲೈನ್ ಪೋಸ್ಟು ನನಗೆ ಎಷ್ಟೋ ಒಂದು ಲ್ಯಾಂಡ್ ವಿಚಾರಗಳು, ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಹೊಳಲ್ಕೆರೆಯಲ್ಲಿ ಮೈನಿಂಗ್ ವಿಚಾರ ಆಗಿರ್ಬೋದು, ಜಿಂದಾಲ್ ಕೊಪ್ಪಳದಲ್ಲಾಗಿರ್ಬೋದು, ಫಾಕ್ಸ್ಕಾನ್ ದೇವನಹಳ್ಳಿನಾಗಿರ್ಬೋದು, ಇವೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಅದು ಅಲ್ಲಿ ಹೋಗ್ತಾ ಇರ್ತೀವಿ, ಅದೇನು ಮೀಡಿಯಾ ಕವರೇಜ್ ಆಗಲ್ಲ. ಈ 3 ಲೈನಿನ ಪೋಸ್ಟು ಕೆಲವು ಮೀಡಿಯಾ ಔಟ್ಲೆಟ್ಸು ಅದು ಯಾಕೆ ಅಂತ ಅವ್ರನ್ನೇ ಕೇಳಬೇಕು. ಅದನ್ನು ಅವರು ಸಣ್ಣದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಯಿತು. ಸೊ ನನ್ನ ಉದ್ದೇಶ ಇರೋದು ಪ್ರಚಾರ ತಗೊಳ್ಳೋದಲ್ಲ, ನನ್ನ ಉದ್ದೇಶ ಇರೋದು ಅಷ್ಟೊಂದು ದೊಡ್ಡದಾಗಿ ಬೆಳೆಯೋದಲ್ಲ. ಆ್ಯಂಡ್ ನಾನು ಯಾರಿಗೂ ಕೂಡ ಅಗೌರವ ಕೊಟ್ಟಿರೋ ಪ್ರಶ್ನೆನೇ ಬರಲ್ಲ. ದಿಸ್ ಈಸ್ ನಾಟ್ ಅಬೌಟ್ ಡಾಕ್ಟರ್ ರಾಜ್ಕುಮಾರ್, ದಿಸ್ ಈಸ್ ನಾಟ್ ಅಬೌಟ್ ಅವ್ರ ಫ್ಯಾಮ್ಲಿ, ದಿಸ್ ಇಸ್ ಅಥವಾ ಅವ್ರ ಕೊಡುಗೆ, ಅವ್ರ ಅಪಾರ ಕೊಡುಗೆ. ದಿಸ್ ಈಸ್ ಅಬೌಟ್ ಗವರ್ಮೆಂಟ್ ಪಾಲಿಸಿ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆ್ಯಂಡ್ ಅದು ಕೂಡ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ, ಓವರ್ವೆಲ್ಮಿಂಗ್ಲಿ ಆ ವಿಚಾರ ಬಂದಾಗ ಒಂದು ಸ್ವಲ್ಪ ವಿವಾದ ಅನ್ನೋ ರೀತಿಯಲ್ಲಿ ನೋಡಿರ್ಬೋದು. ಬಟ್ ಓವರ್ವೆಲ್ಮಿಂಗ್ಲಿ ಇವಾಗ 1 ತಿಂಗಳು ಆದಮೇಲೆ ಹೇಳಬೇಕು ಅಂದರೆ ಓವರ್ವೆಲ್ಮಿಂಗ್ ಸಪೋರ್ಟ್ ಏನಾಗ್ತಿದೆ ಅಂದ್ರೆ ಸರ್, ಈಗ ನೀವು ಆ ಒಂದು ಟ್ವೀಟ್ ಮಾಡಿದ ಮೇಲೆ ಆದಂತ ಬೆಳವಣಿಗೆಗಳು, ಅದನ್ನ ಜನ ಸ್ವೀಕರಿಸಿದಂತಹ ರೀತಿ, ಆದ್ರೆ ಜನರ ಮನಸ್ಸಿನಲ್ಲಿ ಚೇತನ್ ಹೇಳೋದ್ರಲ್ಲಿ ಏನೋ ಒಂದು ಲಾಜಿಕ್ ಇದೆ, ಏನೋ ಒಂದಿದೆ, ಒಂದು ವೈಚಾರಿಕತೆ ಇದೆ, ಅಥವಾ ಏನೋ ಒಂದು ವಿಚಾರ ಇದೆ, ಅದಕ್ಕೋಸ್ಕರ ಚೇತನ್ ಮಾತಾಡ್ತಾರೆ ಅನ್ನೋದನ್ನ ಒಂದ್ ರೀತಿ ಅದು ಒಂದು ಕ್ರೆಡಿಬಿಲಿಟಿ ಬಿಲ್ಡಪ್ ಆಗಿದೆ. ನಮ್ಮ ವಿಚಾರಗಳಲ್ಲಿ ಒಂದು ಕ್ರೆಡಿಬಿಲಿಟಿ, ಒಂದು ವಿಶ್ವಾಸಾರ್ಹತೆ ಅನ್ನೋದು ಚೇತನ್ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ವೈಚಾರಿಕವಾದ ಲಾಜಿಕ್ ಇರುತ್ತೆ. ಅದು ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರನೋ ಒಂದು ಅವನಿಗೆ ಅನಿಸಿದ್ದು ಅವ್ನು ಮೂಗ್ನೇರಕ್ಕಲ್ಲ. ಪ್ರಚಾರಕ್ಕೋಸ್ಕರ ಹೇಳೋದಾದ್ರೆ ಜೈಲ್ ಪಾಲಾಗ ಅವಶ್ಯಕತೆನೇ ಇರಲ್ವಲ್ಲ. ಪ್ರಚಾರಕ್ಕೆ ಹೇಳುವಂಥವ್ರು ಬಹಳ ಜನ ಬೇರೆ ಬೇರೆ ರೀತಿ ನಾವೇನು ಹೇಳ್ತೀವಿ ಅಂದರೆ, ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನುಡಿಯೋದೇ ನಮ್ಮ ಉದ್ದೇಶ. ಅದರಿಂದ ಕೆಲವು ಟ್ವೀಟ್ಗಳಿಂದ ಜೈಲ್ಗೂ ಹೋಗಿ ಬಂದಿದ್ದೀವಿ. ಚೇತನ್ ಸರ್, ನೀವು ಹೇಳಿದ್ರಿ 3 ಲೈನು ಒಂದು, ನಾನು ಎಲ್ಲೆಲ್ಲೋ ಎಲ್ಲಾ ಕಡೆನೂ ಓಡಾಡ್ಕೊಂಡು ಎಲ್ಲಾ ಕೆಲಸನೂ ಮಾಡ್ತೀನಿ, ಅಲ್ಲಿ ಯಾರು ನಮ್ಮನ್ನ ನೋಡೋರು, ಮೀಡಿಯಾದವರು ವಿಡಿಯೋಸ್ ತಗೊಳ್ದೆ ಹಾಕ್ದಿದ್ದವರು ನಿಮ್ಮ ಟ್ವೀಟ್ಗೆ ಅಂತ ಡೈಲಿ ನಾವು ಬೆಳಗ್ಗೆ ಎದ್ರೆ ಏನ್ ಸುದ್ದಿ ಅನ್ನೋದು ತಗೊಳ್ಳೋ ವಿಚಾರಗಳು ನಡೀತಾ ಇರುತ್ತೆ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಇಲ್ಲ ಪೂಜಾ ಅವರೇ, ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ನಾವೇನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಅವರ ಅಭಿಮಾನಿಗಳು. ನಮ್ಮ ಕಣ್ಣಲ್ಲಿ ಯಾರು ಒಂದು ರಾಜ್ಕುಮಾರ್ ಅಭಿಮಾನಿ ಸಂಘ ಅನ್ನೋರು ಎಷ್ಟು ಮಟ್ಟಿಗೆ ಅವ್ರು ಈ ಥರ ಕೆಲಸಗಳು ಮಾಡಿದಾಗ ಎಷ್ಟು ಮಟ್ಟಿಗೆ ರಾಜ್ಕುಮಾರ್ ಅಭಿಮಾನಿ ಅನ್ನೋದು ನನಗೆ ಅದು ಜನನೇ ತೀರ್ಮಾನ ಮಾಡಬೇಕು. ಬಟ್ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರ ಅಪಾರ ದೊಡ್ಡ ಕೊಡುಗೆಗೆ, ಕಲಾ ಸೇವೆಗೆ ನಾವೆಲ್ಲರೂ ಅಭಿಮಾನಿಗಳೇ. ಆದರೆ ಇದನ್ನು ಏನಾಗುತ್ತೆ ಅಂದರೆ, ಸರ್ಕಾರ ಜನರ ಭಾವನೆಗಳ ಜೊತೆ ಹೆಂಗೆ ಆಟ ಆಡುತ್ತೆ, ಹೆಂಗೆ ಅವರ ಒಂದು ಪೊಲಿಟಿಕಲ್ ಗೇನ್ಗೋಸ್ಕರ ಅವ್ರು ಹೆಂಗೆ ಒಂದು ಸೆಲೆಕ್ಟಿವ್ ಫೇವ್ರೆಟಿಸಮ್ ಮಾಡಿ ಆ ಸ್ಮಾರಕ ಮಾಡಿದ್ಮೇಲೆ ಬೇರೆ ಬೇರೆ ಒಂದು ಚೇತನ್ ಎತ್ತಿರೋ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ನೋಡಿ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಆರಾಧ್ಯ ದೈವ ನಿಜ. ಓಕೆ, ಮತ್ತೊಬ್ರಿದ್ದಾರೆ, ಇನ್ನೊಬ್ರಿದ್ದಾರೆ, ಮಗದೊಬ್ರಿದ್ದಾರೆ. ಓಕೆ, ಒಬ್ರಿಗೆ ಇರುತ್ತೆ, ಮತ್ತೊಬ್ರಿಗೆ ಯಾಕಿರಲ್ಲ? ಖಂಡಿತ. ಈಗ ನೋಡಿ, ವಿಷ್ಣುವರ್ಧನ್ ಸಮಾಧಿ ಕಥೆ ಏನಾಯ್ತು? ನಾನೀಗ ಎಕ್ಸಾಕ್ಟ್ಲಿ ಅದೇ ಅದಕ್ಕೆ ಯಾಕೆ ಆ ಕಳಕಳಿನ ತೋರಿಸ್ತಾ ಇಲ್ಲ ಈ ಸರ್ಕಾರ? ಆ ಪ್ರಶ್ನೆಗಳು ಹುಟ್ಟಿದ್ದೆ ಈ 2.5 ಎಕರೆ ಸ್ಮಾರಕ ಒಂದು ರೀತಿ ಬೆಂಗಳೂರು ಸಿಟಿ ಸೆಂಟರ್ನಲ್ಲಿ ಕೊಟ್ಟಾಗಲೇ ಹೊಸ ಸಮಸ್ಯೆಗಳು ಹುಟ್ಟುತ್ತೆ. ಅದರ ನಂತರ ಕೋವಿಡ್ ಸಂದರ್ಭದಲ್ಲಿ ಅಂಬರೀಷ್ ಅವರ ಸ್ಮಾರಕಕ್ಕೂ ಕೊಡಬೇಕಾಗಿತ್ತು. ಅದು ಒಂದು 4-4 ಎಕರೆ ಅಷ್ಟು ಸಿಟಿ ಸೆಂಟರ್. ಈ ರೀತಿ ಆಗತ್ತೆ ಪ್ರಶ್ನೆಗಳು. ಲ್ಯಾಂಡ್, ಇಟ್ಸ್ ಅ ಲ್ಯಾಂಡ್ ಕ್ವೆಶ್ಚನ್, ಇಟ್ಸ್ ಅ ಸೆಲೆಕ್ಟಿವ್ ಫೇವರಿಟಿಸಮ್, ಸರ್ಕಾರಿ ಆಸ್ತಿ ಅಲ್ವಾ? ಸರ್ಕಾರಿ ಆಸ್ತಿ. ಅಂಡ್ ಇಟ್ಸ್ ಅ ಕ್ವೆಶ್ಚನ್ ಆಫ್ ಸ್ಮಾರಕ ಪಾಲಿಟಿಕ್ಸ್ ಅಂದರೆ ಸುಳ್ಳಿಲ್ಲ. ಇಟ್ಸ್ ಕ್ವೆಶ್ಚನ್ ಸ್ಮಾರಕದ ಹೆಸರಲ್ಲೇ ಪಾಲಿಟಿಕ್ಸ್ ಮಾಡೋದು. ಸೊ ಅದು ನಮಗೆ ಇವರು ಈ ಪಕ್ಷಗಳು ಮತ್ತೆ ಯಾರು ಅದನ್ನು ಮಾಡಿದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ, ಅಂಬರೀಷ್ ಅವ್ರ ಸ್ಮಾರಕ ಮಾಡಿ ಎಲೆಕ್ಷನ್ಗೋಸ್ಕರ ಅದೇ ಮಂಡ್ಯಕ್ಕೆ ಹೋಗಿ ನಾವು ಇದನ್ನೆಲ್ಲ ಮಾಡಿದೀವಿ, ನಮ್ಗೆ ವೋಟ್ ಹಾಕಿ ಅನ್ನೋದು ಹೇಳೋರು ಇರ್ತಾರೆ. ಸೊ ದಿಸ್ ಇಸ್ ದ ವೇ ಪಾಲಿಟಿಕ್ಸ್ ವರ್ಕ್ಸ್ ಇನ್ ಕರ್ನಾಟಕ ಅಂಡ್ ಇನ್ ದ ನೇಷನ್ ಅಕ್ರಾಸ್ ದ ವರ್ಲ್ಡ್. ಅಂದ್ರೆ ಸ್ಮಾರಕ ಪಾಲಿಟಿಕ್ಸ್ ಅಲ್ಲ, ಸ್ಮಾರಕ ಪಾಲಿಟ್ರಿಕ್ಸ್. ಚೆನ್ನಾಗಿ ಹೇಳಿದೆ. ಸ್ಮಾರಕ ಪಾಲಿಟ್ರಿಕ್ಸ್ ಅನ್ನೋದು ದಟ್ಸ್ ವಾಟ್ ಇಟ್ ಈಸ್ ಅಂತ ನಾನು ಅದನ್ನ 3 ಲೈನ್ದಲ್ಲಿ ಹೇಳಿ ಅದನ್ನ ಒಂದು ಚರ್ಚೆ ಇಷ್ಟು ದೊಡ್ಡ ಗ್ರಾಸ್ ಆಗುತ್ತೆ ಅಂತ ನಾನು ಅಲ್ಲ. ನೀವು 3 ಲೈನ್ ಹೇಳೋದು ಆಕ್ಚುಲಿ ನೀವು ಮಾತಾಡಿದ್ದು ತುಂಬಾ ದೊಡ್ಡ ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ರಾಜ್ಕುಮಾರ್ ಅವರಿಗೆ ಆ ಒಂದು ಜಾಗ ಸಿಕ್ಕಿದೆ ಗೌರ್ಮೆಂಟ್ ಕಡೆಯಿಂದ, ವಿಷ್ಣುವರ್ಧನ್ಗೆ ಯಾಕೆ ಸಿಕ್ಕಿಲ್ಲ? ಈ ತರ ಪ್ರಶ್ನೆಗಳು ಬಂದ್ರೆ ಓಕೆ, ಅದು ನೀವು ರಾಜ್ಕುಮಾರ್ ಅವರ ಬರ್ಡೇ ದಿನಾನೇ ಪೋಸ್ಟ್ ಮಾಡ್ಕೊಂತೀರಾ, ಯಾಕೆ ಟ್ರೆಂಡಿಂಗ್ ಅಲ್ಲಿ ಇರೋ ವಿಚಾರನ ನೀವು ಸ್ವಲ್ಪ ಹೈಲೈಟ್ ಮಾಡೋಕ್ ಮಾಡ್ತೀರಾ ಅನ್ನುವಂಥದ್ದು? ನಾವು ಒಂದು ವಿಚಾರ ಬರ್ದಾಗ ಅದ್ರ ಬಗ್ಗೆ ಅದನ್ನು ನಾವು ನೋಡೋ ದೃಷ್ಟಿಕೋನ ಬೇರೆದಿರುತ್ತೆ ಸಾಮಾನ್ಯರಿಗಿಂತ. ನಾವೊಂದು ಸ್ವಲ್ಪ ನಾವು
ಅದನ್ನು ಒಂದು ವೈಜ್ಞಾನಿಕವಾಗಿ ಜನಪರವಾಗಿ ನಾವು ಯೋಚನೆ ಮಾಡ್ತೀವಿ, ವೈಚಾರಿಕವಾಗಿ ನಾವು ಯೋಚನೆ ಮಾಡ್ತೀವಿ. ಒಂದು ಸಂವಿಧಾನದ ಚೌಕಟ್ಟಡಿಯಲ್ಲಿ ಈ ರೀತಿ ಒಳ್ಳೇದಾಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ನಡೆದಾಗ 2016 ಅದು ನವೆಂಬರ್ ಅಷ್ಟೊತ್ತಿಗೆ, ಆ ಟೈಮ್ನಲ್ಲಿ ಏನಾಯಿತು ಅಂದರೆ ಭಾಳ ಒಂದು ದೊಡ್ಡ ಸಂಚಲನ ಆಗುತ್ತೆ. ಎಲ್ಲರಿಗೂ ಭಾಳ ಜನ ಇದು ಅದ್ಭುತ ಅಂದರು. ಅದರ ನಂತರ ಆಗಿರೋ ಸಮಸ್ಯೆಗಳು ಏನೇನಾಯಿತು ಇವಾಗ ನಾವು ಯೋಚನೆ ಮಾಡಿದ್ರೆ ಇಟ್ ವಾಸ್ ಕ್ಲಿಯರ್ಲಿ ಅ ಮಿಸ್ಟೇಕ್. 86% ಒಂದು ಕ್ಯಾಶನ್ನು ರದ್ದು ಮಾಡಿ ಇಷ್ಟು ದೊಡ್ಡ ದೇಶದಲ್ಲಿ ಆಮೇಲೆ ಏನೇನೋ ಸಮಸ್ಯೆಗಳಾಯಿತು. ಸೊ 20 ವರ್ಷದ ಹಿಂದೆ 2006 ಸ್ಮಾರಕ ಮಾಡಿದ ತಕ್ಷಣ ಇದು ಒಳ್ಳೇದು ಕೆಟ್ಟದಂತೆ ತೀರ್ಮಾನ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ಟ್ ಸೇ ಇಫ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಜನ ಭಾಳ ನೋವಿನಲ್ಲಿರ್ತಾರೆ, ಒಂದು ಪೇನ್ ಇರುತ್ತೆ. ಸರ್ಕಾರ ಮುಂದಾಲೋಚನೆ ಇಟ್ಕೊಂಡು ಕ್ರಮ ತಗೋಬೇಕು. 20 ವರ್ಷದ ನಂತರ ಆ ವಿಚಾರ ಬಂದಾಗ ನಾನು ಕೂಡ ಹಿಂಗೆ ನೋಡ್ಬೋದಾ? ನಾವೊಂದು ಪ್ರಶ್ನೆ ಕೇಳಿದ್ದೀನಿ ಅಷ್ಟೇ. ಫಸ್ಟ್ ಲೈನ್ನಲ್ಲಿ ನಾನು ರಾಜ್ಕುಮಾರ್ ಅವರಿಗೆ ಗೌರವ ಕೊಟ್ಟು, 2ನೇ ಲೈನಲ್ಲಿ ಇದು ಮಾಡಿದ್ದು ಸರಿನಾ, ಇದು ಒಳ್ಳೆ ಬೆಳವಣಿಗೆನಾ, ಇದು ಒಂದು ಮುಂದಾಲೋಚನೆಯ ಕ್ರಮನ, 3ನೇದು ಏನು ಹೇಳಿದ್ದೆ ಅಂದರೆ ಲ್ಯಾಂಡ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೈಟ್ ಇನ್ ದ 21st century. ನಾವೆಲ್ಲ ಜನ ಜಾಸ್ತಿ ಇದ್ವಿ, ಭೂಮಿ ಕಡಿಮೆ ಇದೆ. ಯಾರ ಹತ್ರ ಭೂಮಿ ಇರುತ್ತೋ ಅವ್ರ ಪ್ರಬಲರು. ಅದು ಇವತ್ತು ನೆನ್ನೆಯಿಂದ ಅಲ್ಲ, 10,000 12,000 ವರ್ಷಗಳಿಂದ. ದ ಮೋಸ್ಟ್ ಪಿವಿಟಲ್ ಪಾಯಿಂಟ್ ಇನ್ ಹ್ಯೂಮನ್ ಹಿಸ್ಟರಿ ಈಸ್ ದ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ದ ಓನರ್ಶಿಪ್ ಆಫ್ ಲ್ಯಾಂಡ್ 10,000-12,000 ವರ್ಷಗಳಿಂದ. ಸೊ ಇವಾಗಲೂ ಕೂಡ ಲ್ಯಾಂಡ್ ಅನ್ನೋ ದೊಡ್ಡ ಏನೇನು ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಭೂ ಮಾಫಿಯಾಗಳು ಕಬಳಿಸ್ತಾ ಇರೋದು ಎಲ್ಲ ಗೊತ್ತಾಗ್ತಾ ಇದೆ. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಲ್ಯಾಂಡ್ ಫೈಟ್. ಆಮೇಲೆ ನಮಗೆ ಅದನ್ನು ಈ ಸಮಸ್ಯೆಗಳು ಆಗತ್ತೆ ಅನ್ನೋದನ್ನು ಮುಂದಾಲೋಚನೆ ಯೋಚನೆ ಮಾಡಿ ಒಂದು ವಿಷನರಿ ರೀತಿಯಲ್ಲಿ ಗೌರ್ಮೆಂಟ್ ಇದ್ದರೆ ಆವಾಗ ಇಂಥ ಸಮಸ್ಯೆಗಳು, ಹೊಸ ಸಮಸ್ಯೆಗಳು ಹುಟ್ಟಾಗದ ಆಗದೇರಂಗೆ ನೋಡ್ಕೋಬೋದು, ಇದ್ದಿದ್ದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು. ಚೇತನ್ ಅವರೇ, ಏನಂದ್ರೆ ಈಗ ನೀವು ಹೇಳಿದ್ರಿ, ನಾನು ಯಾವುದೇ ಘಟನೆಗಳನ್ನಾಗಲಿ ನಾನು ವೈಜ್ಞಾನಿಕವಾಗಿ ಆ ಒಂದು ಆಧಾರದಲ್ಲಿ ನಾನು ನೋಡ್ತೀನಿ ಅಂತ. ಈ ರೀತಿಗೆ ನಿಮಗೆ ದೃಷ್ಟಿಕೋನ ಬರಲಿಕ್ಕೆ, ಈ ರೀತಿಯ ವಿಚಾರಧಾರೆಗಳು ಬರಲಿಕ್ಕೆ ಬಹಳ ಪ್ರಮುಖವಾದಂಥ ಪ್ರೇರಣೆ ಅನ್ನುವಂಥದ್ದು ನಿಮಗೆ ಯಾವ ರೀತಿ ಸಿಕ್ತು? ದೇರ್ಸ್ ಮೆನಿ ರೀಸನ್ಸ್ ಅದಕ್ಕೆ ಹೇಮಂತ್ ಅವರೇ. ನಮಗೆ ಫಸ್ಟ್ ಆಫ್ ಆಲ್ ನಾನು ಗಾದೆ ಮಾತು ನಾವು ಕೇಳಿದ್ದೀವಿ. ನಾವೇನೆಂದರೆ ಕೋಶ ಓದು ದೇಶ ಸುತ್ತು, ಕೋಶ ಓದು ಅಂತ ಕೇಳಿದ್ದೀವಿ. ಸೊ ನಾನು ಕೂಡ ನನಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿದೆ. ಚಿಕ್ಕ ವಯಸ್ಸಿಂದನೂ ನಾನು ಕರ್ನಾಟಕದಲ್ಲೂ ಬೆಳೆದಿದ್ದೀನಿ, ಎಷ್ಟೋ ರೀತಿಯಲ್ಲಿ ಅಮೇರಿಕಾದಲ್ಲೂ ಹುಟ್ಟು ಬೆಳೆದಿದ್ದೀನಿ. ನಾನು ಮನೆಯಲ್ಲೂ ಕೂಡ ಒಂದು ಎಜುಕೇಷನ್ ಅಟ್ಮಾಸ್ಫಿಯರ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ನಮಗೆ ಸಾಹಿತಿಗಳು, ವಿಚಾರವಂತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾಯಿದ್ದು. ನಾನು ಕೂಡ ಟ್ರಾವೆಲ್ ಮಾಡಿದ್ದೀನಿ. ಒಳ್ಳೆ ಗುರುಗಳು ನನಗೆ ಕಾಲೇಜ್ನಲ್ಲಿ ಸಿಕ್ಕಿದ್ರು. ನನಗೆ ಒಂದು ವ್ಯಕ್ತಿ ಅಂದಾಗ ಅವ್ರ ಎಕ್ಸ್ಪೀರಿಯನ್ಸಸ್ಸು, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ನಿಮ್ಮ ಅನುಭವಗಳು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಲ್ಚರಲ್ ಕಾಂಟೆಕ್ಸ್ನಲ್ಲಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಗ್ಲೋಬಲ್ ಎಕ್ಸ್ಪೋಜರ್, ಸಾಹಿತ್ಯ, ಇತಿಹಾಸ ಮತ್ತು ವರ್ಲ್ಡ್ ಟ್ರಾವೆಲಿಂದ ಪ್ರತಿಯೊಂದು ವಿಚಾರನೂ ಕೂಡ ನನಗೆ ಇಷ್ಟ ಇರೋದು ಅಥವಾ ನನ್ನ ಮೂಗ್ನೇರಕ್ಕೆ ನಾನು ನೋಡಲ್ಲ. ನಾನು ಪವರ್ ಸ್ಟ್ರಕ್ಚರಿಂದ ಒಂದು ಪ್ರತಿರೋಧ ದೃಷ್ಟಿಯಲ್ಲಿ ನೋಡ್ತೀನಿ. ಇಟ್ಸ್ ಅ ಫೈಟ್ ಅಗೇನ್ಸ್ಟ್ ದ ಪವರ್ ಸ್ಟ್ರಕ್ಚರ್. ನಾವು ಯಾವ ಜಾತಿಯವ್ರು ನಮ್ಮ ಶತ್ರು ಅಲ್ಲ, ಯಾವ ಧರ್ಮದವ್ರ ಶತ್ರು ಅಲ್ಲ, ಯಾವ ಲಿಂಗದವರು, ಯಾವ ಮಾತೃಭಾಷೆ, ಯಾವ ಊರಿನವರು, ಇವ್ರು ಯಾರು ನಮ್ಮ ಶತ್ರು ಅಲ್ಲ. ಇಟ್ ಈಸ್ ದ ಅನ್ಜಸ್ಟ್ ಅನ್ಈಕ್ವಲ್ ಪವರ್ ಸ್ಟ್ರಕ್ಚರ್ ದ್ಯಾಟ್ ಈಸ್ ಅನ್ ಎನಿಮಿ. ಸೊ ಅದನ್ನು ನಾವು ಫೈಟ್ ಮಾಡ್ತಾ ಹೋಗ್ತೀವಿ. ಅದನ್ನು ಜನರಿಗೆ ಹೀಗೂ ನೋಡ್ಬೋದಾ, ಏನನ್ಸುತ್ತೆ ಅಂತ ನಾನು ಹೇಳಿದಾಗ ಅದು ಮೀಡಿಯಾ ಮುಂದೆ ಬಂದು ಜನರ ಮಧ್ಯೆ ಒಂದು ಚರ್ಚೆ ಆದಾಗ ಅದು ಒಂದು ವಿವಾದ ಅಂತ ಕಾಣಿಸ್ಬೋದು. ಬಟ್ ಇಟ್ ಈಸ್ ನಾಟ್ ಅ ವಿವಾದ, ಇಟ್ ಈಸ್ ಆ್ಯಕ್ಚುಲಿ ಡೆಮಾಕ್ರಸಿ ಗ್ರೋಯಿಂಗ್ ಆ್ಯಂಡ್ ಜನ ಮೆಲ್ಕಾಗ್ತಾ ಇರೋದು ಆ್ಯಂಡ್ ಐಡಿಯಾಸ್ ಡೆವಲಪಿಂಗ್. ಕರೆಕ್ಟ್. ಸೊ ಒಂದು ಉತ್ತಮ ಪ್ರಜಾಪ್ರಭುತ್ವ ಆಗಬೇಕಂದ್ರೆ ಹೇಮಂತ್ ಅವರೇ, ಪೂಜಾ ಅವರೇ, ವಿ ಮಸ್ಟ್ ಹ್ಯಾವ್ ಅ ವೆರಿ ಅವೇರ್ ಡೆಮೊಕ್ರಾಟಿಕ್ ಪಬ್ಲಿಕ್. ಎಸ್, ನೀವೀಗ ಹೇಳಿದ್ರಿ, ಸಮಾನತೆ ಬಗ್ಗೆ ಮಾತನಾಡಿದ್ರಿ, ಜಾತಿ ಧರ್ಮಗಳ ಬಗ್ಗೆ ಇರುವಂಥದ್ದೆಲ್ಲ ಸಮಾನತೆ ಬೇಕು, ಲಿಂಗಗಳ ಬಗ್ಗೆನೂ ನೀವು ಮಾತಾಡ್ತೀವಿ. ಹೌದು, ನಂಗೆ ಸಮಾನತೆ ಬೇಕು, ಸಮಾನತೆಗೋಸ್ಕರ ಹೋರಾಟ. ಹೌದು. ಎಸ್, ಸಮಾನತೆಗೋಸ್ಕರ ಹೋರಾಟ ಅನ್ನುವಂಥದ್ದು ಚೇತನ್ ಅವ್ರದ್ದು ನಾಳೆ ಯಾವ ರೀತಿ ಚಳುವಳಿ ಆಗುತ್ತೆ? ಒಂದು ರಾಜಕೀಯ ಪ್ರವೇಶಕ್ಕೆ ನಾಂದಿ ಹಾಡುತ್ತಾ ಈ ಚಳವಳಿ? ಯಾಕಂದ್ರೆ ವ್ಯವಸ್ಥೆ ಬದಲಾಗಬೇಕಂದ್ರೆ ರಾಜಕಾರಣದಿಂದಲೇ ಸಾಧ್ಯ, ಹೌದು, ಅಧಿಕಾರದಿಂದಲೇ ಸಾಧ್ಯ. ಅಧಿಕಾರ ಇಲ್ಲದೆ ನೀವೇನು ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ಗುರಿ ಈಡೇರ್ಬೇಕು ಅಂದ್ರೆ, ನಿಮ್ಮ ಕನಸು ನನ್ಸಾಗ್ಬೇಕಂದ್ರೆ ನಿಮಗೆ ಪವರ್ ಬೇಕು. ಪವರ್ ಅಂದ್ರೆ ಪೊಲಿಟಿಕಲ್ ಪವರ್. ಎಸ್, ಬೇರೆ ಬೇರೆ ತರ ಪವರ್ ಇರುತ್ತೆ. ಇಲ್ಲ, ಪೊಲಿಟಿಕಲ್ ಪವರ್ ಬೇಕು. ವಿ ನೀಡ್ ಪೊಲಿಟಿಕಲ್ ಪವರ್. ಪೊಲಿಟಿಕಲ್ ಪವರ್ ಬೇಕು ಅಂದ್ರೆ ಚೇತನ್ ಅವರು ರಾಜಕಾರಣಕ್ಕೆ ಬರಬೇಕು. ವಿ ನೀಡ್ ಪೊಲಿಟಿಕಲ್ ಪವರ್. ಯಾವುದೇ ಸ್ಟ್ರಕ್ಚರಲ್ ಒಂದು ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಸಸ್ಟೈನಬಲ್ ಪರಿವರ್ತನೆ ಮಾಡಬೇಕು ಅಂದರೆ ಪೊಲಿಟಿಕಲ್ ಪವರ್ ಬೇಕೇ ಬೇಕು. ಬಟ್ ಆ ಪೊಲಿಟಿಕಲ್ ಪವರ್ ಅಂದ್ರೂ ಕೂಡ ದ ಮೀನ್ಸ್ ಮಸ್ಟ್ ಜಸ್ಟಿಫೈ ದಿ ಎಂಡ್. ಸೊ ನಾವು ಯಾವ ರೀತಿ ಅದನ್ನು ಮಾಡ್ತಾ ಇದ್ದೀವಿ,
ದಿಸ್ ಮಸ್ಟ್ ನಾಟ್ ಬಿ ಸೆಲ್ಫ್ ಗ್ಲೋರಿಗೋಸ್ಕರ. ನಾನೇ ಎಲ್ಲೋ ಒಂದು ಕಡೆ ತಮಿಳುನಾಡಿನಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ನಾನು CM ಆಗಬೇಕು, ನಾನು DCM ಆಗಬೇಕು, ಇದು ನಾನು CM DCM ಆಗೋ ಪ್ರಶ್ನೆ ಬರಲ್ಲ. ಇಲ್ಲೇನಾಗಬೇಕು ಅಂದರೆ ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬರಬೇಕು, ಜನರ ಬದುಕು ಒಳ್ಳೇದಾಗಬೇಕು, ನಮ್ಮ ರಾಜ್ಯದ ಭವಿಷ್ಯ ಉತ್ತಮವಾಗಿ. ಹಾಗಾದ್ರೆ ಕರ್ನಾಟಕದ ಚೇತನ್ ಮತ್ತೊಬ್ಬ ಆಂಧ್ರದ ಪವನ್ ಕಲ್ಯಾಣ್ ಅಥವಾ ತಮಿಳುನಾಡಿನ ವಿಜಯ್ ಆಗುವಂತ ಸಾಧ್ಯತೆಗಳಿಲ್ಲ. ನಾನು DCM ಅಥವಾ CM ಆಗೋ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲ, ಆ ಒಂದು ದುರಾಸೆನೂ ಇಲ್ಲ, ಆ ಉದ್ದೇಶನೂ ಅಲ್ಲ. ಕರ್ನಾಟಕದಲ್ಲಿ ನಮಗೆ 224 ಕ್ಷೇತ್ರದಲ್ಲಿ ಮತಕ್ಷೇತ್ರಗಳಲ್ಲಿ ಉತ್ತಮ ಅಭ್ಯರ್ಥಿಗಳಿಟ್ಟು ಇದು ನಾವು ಡಿಸ್ಕಸ್ ಮಾಡೋಣ, ನಾವು ಎಲ್ಲ ರೀತಿ ಇನ್ನೂ ಟೈಮ್ ಇದೆ. ಬಟ್ ನಾವು ಕರ್ನಾಟಕದಲ್ಲಿ ಆ ಒಂದು ಕಾಳಜಿ ಇರೋರು ಒಂದು ಸಮಾನತಾವಾದಿ, ಅದು ಒಂದು ದಲಿತ ಸಮಾನತಾವಾದಿ ಇರ್ಬೋದು, ಅದು ಒಂದು ಮಹಿಳಾ ಸಮಾನತಾವಾದಿ ಇರ್ಬೋದು, ಅದು ಒಂದು ಬ್ರಾಹ್ಮಣ, ಲಿಂಗಾಯತ್, ಒಕ್ಕಲಿಗ, ಮುಸಲ್ಮಾನು, ನಾಸ್ತಿಕ, ಯಾವುದೇ ಒಂದು ಸಮಾಜ ಬಯಸೋ ವ್ಯಕ್ತಿ ಅವರು ನಮಗೆ CM, ಮಿನಿಸ್ಟರ್ಗಳು, DCM ಆಗಬೇಕು, ಎನಿ ಅಸ್ಮಿತೆ. ಸೊ ಇಟ್ ಈಸ್ ಅನ್ ಐಡಿಯಾಲಜಿಕಲ್ ಮೂಮೆಂಟ್ ಫಾರ್ ಅ ಸಮಾಜ. ಅದನ್ನು ಯಾರೇ ಕೆಲಸ ಮಾಡ್ತಾರೋ ಅದನ್ನು ನಾನು ತೀರ್ಮಾನ ಮಾಡೋರಲ್ಲ. ನಮ್ಮ ಒಂದು ಆಂತರಿಕ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲ ಗೆದ್ದಿರೋರು, MLAಗಳು, ಕಾರ್ಯಕರ್ತರು, ಯಾರ್ಯಾರು ನಮ್ಮ ಜೊತೆ ನಿಂತ್ಕೊಳ್ತಾರೋ ಅವರೆಲ್ಲರೂ ಸೇರಿ ನಮಗೆ ಈ ವ್ಯಕ್ತಿ ನಮಗೆ ಲೀಡ್ ಮಾಡಲಿ ಆ್ಯಂಡ್ ರೊಟೇಷನಲ್ ಬೇಸಿಸಲ್ಲಿ ಮಾಡಿ ಅಂಥವ್ರಿಗೆ ನಾವು ಚಾನ್ಸ್ ಕೊಡಬೇಕು. ನಮ್ಮ ಮೂಮೆಂಟ್ಗಳು ಯಾವಾಗಲೂ ಗೆದ್ದಿದ್ದಾವೆ. ಯಾವುದು ಅಂದರೆ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಅವರು ಇದನ್ನು ಸಕ್ಸಸ್ಫುಲ್ಲಾಗಿ ಕಟ್ಟಿದ್ದಾರೆ. ಐಡಿಯಾಲಜಿಕಲ್ ಮೂಮೆಂಟ್ಸ್ ಫಾರ್ ಅನ್ ಈಕ್ವಾಲಿಟಿ ಇನ್ ಸೊಸೈಟಿ. ಅದು ದ್ರಾವಿಡ ಮೂಮೆಂಟ್ 59-60 ವರ್ಷ ತಮಿಳುನಾಡು ಭಾಳ ಬಲಿಷ್ಠವಾಗಿತ್ತು. ಅದು ಅಲ್ಲೇ ಒಂದು ದ್ರವಿಡಿಯನ್ ಕಾಳಜಿ. ಅದು ಕಾಂಶಿರಾಮ್ ಅವರು ಯಾವತ್ತೂ CM ಆಗಲಿಲ್ಲ. ಕಾಂಶಿರಾಮ್ ಅವರು CM ಆಗ್ಬೋದಾಗಿತ್ತು, ಬಟ್ ದೇ ಮೇಡ್ ಫಾರ್ ಐಡಿಯಾಲಜಿಕಲ್ ಮೂಮೆಂಟ್ ಟು ಗ್ರೋ. ನೋಡಿ ಹೇಮಂತ್ ಅವರೇ, ಪೂಜಾ ಅವರೇ, ದ ಐಡಿಯಾಲಜಿಕಲ್ ಮೂಮೆಂಟ್ಸ್ ಹ್ಯಾವ್ ನೆವರ್ ಅಸ್ಪೈರ್ಡ್ ಫಾರ್ ಪೊಲಿಟಿಕಲ್ ಪವರ್ ಪರ್ಸನಲಿ. ನಿಮಗೆ ಬಲಪಂಥೀಯವ್ರ ಹಿಂದುತ್ವ ಆಗಿರ್ಬೋದು, ಎಡಪಂಥೀಯವ್ರ ಕಮ್ಯುನಿಸ್ಟ್ ಆಗಿರ್ಬೋದು, ನಮ್ಮ ಸತ್ಯಪಂಥ ಸಮಾನತಾವಾದ ಆಗಿರ್ಬೋದು, ನಾವು ವೈಯಕ್ತಿಕ ಅಧಿಕಾರನ ಬಯಸೋರಲ್ಲ. ನಮ್ಮ ವಿಚಾರಗಳು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ತಲುಪಿ ಒಂದು ಉತ್ತಮ ಸಮಾಜ ಆಗಬೇಕು. ದ್ಯಾಟ್ ಈಸ್ ಅವರ್ ಗೋಲ್, ಅದೇ ನಮ್ಮ ಗೋಲ್. ಚೇತನ್ ಸರ್, ನೀವು ಹೇಳ್ತಾ ಇದ್ರಿ ಬದಲಾವಣೆ ಆಗ್ಬೇಕು ಅಂತ ಎಲ್ಲಾ ಕಡೆಯಿಂದ ಬರ್ತಾ ಇದ್ರೆ, ಒಂದು ಪಕ್ಷ ಕಟ್ಟೋಕ್ ನೀವು ರೆಡಿ ಇಲ್ಲ, ಆದ್ಮೇಲೆ ನಿಮ್ಗೆ ಯಾವ್ದಾದ್ರು ಆಪರ್ಚುನಿಟಿಗಳು ಕೊಟ್ರೆ CM ಆಗೋಕ್ಕೂ ನೀವು ರೆಡಿ ಇಲ್ಲ. ಸೊ ಇದೆಲ್ಲ ಇರ್ಬೇಕಾದ್ರೆ ಏನ್ ಬದಲಾವಣೆ ತರ್ತೀರಾ? ನಿಮ್ಮ ಸಿದ್ಧಾಂತಗಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದು ಅಡ್ಗೋಡೆ ಮೇಲೆ ದೀಪ ಇಡ್ತಾರಲ್ಲ, ಆ ರೀತಿ ಮಾತಾಡ್ತೀರಾ, ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಡೋ ಪ್ರಶ್ನೆನೇ ಇಲ್ಲ. ನಾವು ಸ್ಪಷ್ಟವಾಗಿ ಒಂದು ಸಮಾಜ ನಮಗೆ ಬೇಕು. ಇದನ್ನು ಕಟ್ಟಬೇಕು ಅಂದರೆ ನಾವು ಪೊಲಿಟಿಕಲ್ ಪವರ್ ನಮಗೆ ಬೇಕು. ಪೊಲಿಟಿಕಲ್ ಪವರ್ ಬೇಕು ಅಂದರೆ ನಾವು ಅದನ್ನು ಎಲೆಕ್ಷನ್ಗಳು ಕಂಟೆಸ್ಟ್ ಮಾಡಬೇಕು. ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಂದ್ರೆ ಇದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲ. ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಯಾರೋ ಒಬ್ಬರು ಬ್ರ್ಯಾಂಡಿಂದ ವ್ಯಕ್ತಿಗತವಾಗಿ ಪ್ರೆಸಿಡೆಂಟ್ 2 ಸಲ ಗೆದ್ದು ಟ್ರಂಪ್ ಥರ ಅವರು ಒಂದು ರೀತಿ ಎಲ್ಲ ರೀತಿ ಮಾಡಬಾರದು ಮಾಡ್ತಾ ಇದ್ದಾರೆ. ಅದಲ್ಲ. ನಾವು ಇಟ್ಸ್ ಅ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ 224 ಕ್ಷೇತ್ರಗಳು ನಾವು 112, 113 ಗೆಲ್ಲೋವರೆಗೂ ಬಹುಮತ ಸಂಪೂರ್ಣವಾಗಿ ನಾವು ಬರೋಕ್ಕಾಗಲ್ಲ. ಅಂಥದ್ದು ಮಾಡಬೇಕು ಅಂದರೆ 224 ಕಡೆನೂ ಕೂಡ ನಾವು ಗಟ್ಟಿಯಾದ ನಮ್ಮ ಸಿದ್ಧಾಂತದ ಸಮಾಜದ ಶಕ್ತಿ ನಾವು ನಮ್ಮ ಸಿದ್ಧಾಂತ ಇಷ್ಟೇ ಪೂಜಾ ಅವರೇ. ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ ಅಂದರೆ, ನಮ್ಮ ಕಣ್ಣಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ. ಒಂದು ಸಮಾನತೆ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ, ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ. ಅದನ್ನು ವೈಜ್ಞಾನಿಕ ಮನೋಭಾವ ಅಂತ ಆರ್ಟಿಕಲ್ 51AH ಹೇಳುತ್ತೆ. ಅದನ್ನು ನಾವು ಕಟ್ತಾ ಬರ್ತಾ ಇದ್ದೀವಿ. ಆ್ಯಂಡ್ ದ ಎಲಿಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಯಾಂಬಲ್, ಅದು ಧರ್ಮ ನಿರಪೇಕ್ಷತೆ ಆಗಿರ್ಬೋದು, ಅದು ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ದೀಸ್ ಎಲಿಮೆಂಟ್ಸ್. ಸೊ ನಮ್ಮ ಒಂದು ಉದ್ದೇಶ ಏನಂದರೆ, ಈ ವಿಚಾರಗಳು, ಸಂವಿಧಾನದ ಮೂಲ ಆಶಯಗಳ ವಿಚಾರಗಳನ್ನ ನಾವು ಬಿತ್ತಿ ಅದನ್ನು ಒಂದು ಸಮಾಜ ನಿರ್ಮಾಣ ಮಾಡಿ. ಸೊ ಇಟ್ ಇಸ್ ಎಸೆನ್ಷಿಯಲಿ ಅ ಫೈಟ್ ಫಾರ್ ದ ಟ್ರೂ ಐಡಿಯಾ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೊರತು ಈ 2900 3000 ಪಕ್ಷಗಳು ಬರೀ ಸಂವಿಧಾನ ಮುಂದೆ ಇಟ್ಬಿಟ್ಟು ಅದನ್ನು ಹಿಂದೆಯಿಂದ ಉಲ್ಲಂಘನೆ ಮಾಡ್ತಿರ್ತಲ್ಲ. ವಿ ಆರ್ ಆಕ್ಚುಯಲೈಸಿಂಗ್ ದ ಕಾನ್ಸ್ಟಿಟ್ಯೂಷನ್ಸ್ ಎಸೆನ್ಸ್ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಚೇತನ್ ಅವರೇ, ಈಗ ನಿಮ್ಮ ಈ ಮಹತ್ವಾಕಾಂಕ್ಷೆ ಅನ್ನೋದೇನಿದೆ, ಸಮಾಜದಲ್ಲಿ ಗುರುತರವಾದಂಥ ಬದಲಾವಣೆ ಅನ್ನೋದು, ಹೌದು, ನೀವು ಈ ಬದಲಾವಣೆಯ ಕನಸು ನಿಮ್ಮಲ್ಲಿ ಮೊಳಕೆ ಹೊಡೆದಾಗ ನೀವು ಇದನ್ನ ಜನರ ಜೊತೆಗೆ ನೀವು ಹಂಚ್ಕೊಂಡಿದ್ದೀರಿ, ಹಲವಾರು ಸಭೆಗಳಲ್ಲಿ ನೀವು ಮಾತನಾಡಿದಿರಿ, ಹಲವಾರು ಹೋರಾಟಗಳನ್ನು ಭಾಗವಹಿಸಿದ್ರಿ. ಏನಾದ್ರೂ ಈ ರೀತಿ ಸಮಾನತೆ ಹೋರಾಟ ಬೀದಿಗಿಳಿದು ಹೋರಾಡ್ಲಿಕ್ಕೂ ತಾವು ರೆಡಿ ಇದ್ರಿ. ಹೌದು, ಏನ್ ಬೇಕಾರಾಗ್ಲಿ ಪರಿಣಾಮ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಹೌದು. ಓಕೆ, ಹೀಗಿದ್ದಾಗ ಜನತೆ ನಿಮ್ಮ ಒಂದು ವಿಚಾರಧಾರೆಗಳನ್ನ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ? ನಮಗೆ ಭಾಳ ಒಳ್ಳೆ ಸಪೋರ್ಟ್ ಬರ್ತಾ ಇದೆ ಹೇಮಂತ್ ಅವರೇ, ಆಲ್ ಅಕ್ರಾಸ್ ಕರ್ನಾಟಕ. ನಿಜ ಹೇಳಬೇಕು ಅಂದರೆ ಇಟ್ಸ್ ಡಿಫ್ರೆಂಟ್ ಡಿಗ್ರೀಸ್ ಆಫ್ ಸಪೋರ್ಟ್ ಅಕಾರ್ಡಿಂಗ್ ಟು ಎಕನಾಮಿಕ್ ಸ್ಟ್ಯಾಟಸ್ ಆ್ಯಂಡ್ ಒಂದು ರೀತಿ ಒಂದು ಎಕನಾಮಿಕ್ ಆ್ಯಂಡ್ ಓವರ್ ಆಲ್ ಸೋಷಿಯಲ್ ಸ್ಟ್ಯಾಟಸ್ ತಕ್ಕಂತೆ, ಎಜುಕೇಷನ್ ಸ್ಟ್ಯಾಟಸ್ ತಕ್ಕಂತೆ ನಮ್ಗೆ ಯಾರು ಇವತ್ತು ಹೆಚ್ಚು ವಂಚಿತರಿದ್ದಾರೆ,
ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಈ ಭಾಗಗಳಲ್ಲಿ ನಮಗೆ ಭಾಳ ಸಪೋರ್ಟ್ ಬರ್ತಾಯಿದೆ. ನಮಗೆ ನಿಜವಾಗ್ಲೂ ಇದಕ್ಕೆ ನ್ಯಾಯ ಬೇಕು, ನಮಗೆ ಒಂದು ಸಮಾಜ ಬೇಕು. ಯಾರೋ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರ, ಡಾಲರ್ಸ್ ಕಾಲೋನಿ, HSR ಲೇಔಟ್ನಲ್ಲಿ ಭಾಳ ಒಂದು ಪ್ರಭಾವಿಗಳು ಅವರೇ ಆಳ್ತಿದ್ದಾರೋ ಅವ್ರಿಗೆ ನಮ್ಮ ವಿಚಾರಗಳು ಬೇಕಿಲ್ಲ. ಅವ್ರಿಗೆ ನಮ್ಮ ವಿಚಾರಗಳು ಇಸ್ ಅ ಥ್ರೆಟ್. ಅವ್ರಿಗೆ ನಮ್ಮ ವಿಚಾರಗಳು ಅವರ ಕಪಿಮುಷ್ಟಿನಲ್ಲಿ ಏನು ಇವತ್ತಿನ ದಿನ ಈ ವ್ಯವಸ್ಥೆ ಇಟ್ಕೊಂಡಿದ್ದಾರೋ ಅದಕ್ಕೆ ಧಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರು ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ. ಸೊ ಬಟ್ ನಮಗೆ ಎಲ್ಲರೂ ಬೇಕು, 7 ಕೋಟಿ ಜನನೂ ಬೇಕು. ನಮಗೆ ಬಹುಶಃ ಕಲ್ಯಾಣ ಕರ್ನಾಟಕದ ಕೆಲವು ವ್ಯಕ್ತಿಗಳು ನಮ್ಮ ವಿರೋಧನೂ ಮಾಡ್ಬೋದು. ಸದಾಶಿವನಗರದ ಕೆಲವು ವ್ಯಕ್ತಿ ನಮ್ಮ ಜೊತೆ ನಿಂತ್ಕೊಂಡು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ನೀವು ಚಳುವಳಿಗಳ ಬಗ್ಗೆ ಮಾತನಾಡ್ತಿದ್ದೀರಿ ಅಂದಾಗ ಕೆಲವೊಂದು JP ಮೂವ್ಮೆಂಟ್ ಆಯ್ತು, ಜನತಾ ದಳ ಅವಾಗ ಹುಟ್ಕೊಳ್ತು, ಹಲವು ಹೋಳ್ಗಳಾಯ್ತು, ಆ ಪ್ರಶ್ನೆ ಬೇರೆ. ಆಮೇಲೆ ಪ್ರಬಲ ಲೋಕಪಾಲ್ ಮಸೂದೆಯನ್ನ ಯಾವುದು ಆಗ್ರಹಿಸಿ ಹುಟ್ಟಂತ ಆ ಪ್ರಬಲವಾದಂತ ಚಳುವಳಿಯ ಮೂಲಕ ಫೋರ್ಸ್ನಿಂದ ಯಾವ್ದಾದ್ರು ಪೊಲಿಟಿಕಲ್ ಪವರ್ ಬಂದ್ರೆ ಅದೊಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ, ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಕಣ್ಣೆದುರಿನ ನಿದರ್ಶನಗಳಿವೆಲ್ಲ. ನೀವು ಒಂದು ಮರ್ತಿದ್ದೀರಾ, ದ ಸೋ ಕಾಲ್ಡ್ ಫ್ರೀಡಮ್ ಸ್ಟ್ರಗಲ್ ಬೆನಿಫಿಟೆಡ್ ದ ಕಾಂಗ್ರೆಸ್. ಸೊ ಹಾಗಿದ್ದಾಗ ದೀಸ್ 3 ಫ್ರೀಡಮ್ ಸ್ಟ್ರಗಲ್ ಬೀಯಿಂಗ್ ಒನ್ ಇಶ್ಯೂ, ಆ ಒನ್ ಇಶ್ಯೂ ಇಂದ ಕಾಂಗ್ರೆಸ್ ಎಲ್ಲ ರೀತಿ ಲಾಭ ಪಟ್ಟು ಇವತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವರೇ ಎಲ್ಲೋ ಒಂದು ಕಡೆ ನಿಂತು ಜೈಲಿಗೆ ಹೋಗಿರೋ ಥರ ಮಾತಾಡ್ತಾರೆ. JP ಮೂವ್ಮೆಂಟಿಂದ, ಜನತಾ ಮೂವ್ಮೆಂಟಿಂದ ಬೇರೆ ಬೇರೆ ಪಕ್ಷಗಳು ಹುಡ್ಕೊಂತು, ದಿಸ್ ಜನತಾ ಕಾನ್ಸೆಪ್ಟ್ ಅನ್ನೋದು ಬಂತು ಆ್ಯಂಡ್ ಆಪ್ ಕೇಮ್ ಫ್ರಮ್ ದಿಸ್ ಇದು. ಸೊ ಮೂವ್ಮೆಂಟ್ ಇಸ್ ಪೊಟೆನ್ಷಿಯಲ್. ಬಟ್ ಅವರೆಲ್ಲ ಕೂಡ ಅಧಿಕಾರಕ್ಕೋಸ್ಕರ ಕಟ್ಟಿರೋ ಪಕ್ಷಗಳು ಹೊರತು ಸಿದ್ಧಾಂತಕ್ಕೋಸ್ಕರ ಕಟ್ಟಿರೋರಲ್ಲ. ಕಾಂಗ್ರೆಸ್ ಹ್ಯಾಸ್ ಆಲ್ವೇಸ್ ಫಾಟ್ ಫಾರ್ ಪವರ್. ನೀವು 1885ನಲ್ಲಿ ಕಾಂಗ್ರೆಸ್ ಫಸ್ಟ್ ಬಂದಾಗ, ಸೃಷ್ಟಿಯಾದಾಗ, ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಹ್ಯೂಮ್ ಬ್ರಿಟಿಷ್ನವರು ಅದನ್ನು ಒಂದು ರೀತಿ ಫೆಸಿಲಿಟೇಟ್ ಮಾಡಿದಾಗ ಅವರ ಉದ್ದೇಶ ಒಂದು ಪರಿವರ್ತನೆ ಕಟ್ಟಕ್ಕಲ್ಲ, ಅವರ ಉದ್ದೇಶ ಒಂದು ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕಲ್ಲ, ಒಂದು ಉತ್ತಮ ಸಮಾಜ ಕಟ್ಟೋದಲ್ಲ. ಅವರ ಉದ್ದೇಶ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋದು ಸೋಲಿ ಫಾರ್ ಪವರ್. ಇವತ್ತಿಗೂ ಅವ್ರು ಓನ್ಲಿ ಫಾರ್ ಪವರ್. ಅವ್ರ ಜೊತೆ ಜನತಾ ಪಕ್ಷಗಳು ಏನಾಗ್ತವೆ ರೀ, ಡೆಲ್ಲಿನಲ್ಲಿರೋರು ಪ್ರಭಾವಿಗಳು ಪವರ್ ಹಿಡಿಯೋದಲ್ಲ, ಪ್ರಾದೇಶಿಕವಾಗಿ ನಾವು ಪವರ್ಫುಲ್ ಇದ್ದೀವಿ, ನಾವು ಪವರಲ್ಲಿ ಹಿಡಿಬೇಕು. ಅವರು ಪವರ್ಗೋಸ್ಕರನೇ. ಮತ್ತು ನೀವು ಆಪ್ ಅನ್ನೋದು ಅವ್ರು ಒಂದು ಇಶ್ಯೂ ಇಟ್ಕೊಂಡು ಫೈಟ್ ಮಾಡಿದ್ದಾರೆ, ಅವ್ರದ್ದು ಇಸ್ ಆಲ್ಸೋ ಮನುವಾದ ಯಥಾಸ್ಥಿತಿ ಫಾರ್ ಪವರ್ ಇಸೆನ್ಷಿಯಲಿ. ನಮ್ಮದು ಇಟ್ ಈಸ್ ಐಡಿಯಾಲಜಿ, ಇಟ್ ಇಸ್ ನಾಟ್ ಲೀಡರ್ ಬೇಸ್ಡ್, ಇಸ್ ಕೇಡರ್ ಬೇಸ್ಡ್. ಹಿಂದುತ್ವ ಬಂದಿರೋದು ರೈಟ್ ವಿಂಗ್, ಅವ್ರದ್ದು ಐಡಿಯಾಲಜಿ. ಆ ಐಡಿಯಾಲಜಿ ಒಪ್ತೇ ಇರ್ಬೋದು, ದೇ ಹ್ಯಾವ್ ಬಿಲ್ಟ್ ಓವರ್ 100 years. ಕಮ್ಯುನಿಸ್ಟು 1925ನಲ್ಲಿ CPI ಬಂದಿದ್ದು ಐಡಿಯಾಲಜಿ, ಆ ಐಡಿಯಾಲಜಿ ನಾವು ಒಪ್ತೇ ಇರ್ಬೋದು, ದೇ ಹ್ಯಾವ್ ಬಿಲ್ಟ್. ನಮ್ಮ ಸಿದ್ಧಾಂತ 1925ನಿಂದ ಫೈಟ್ ಮಾಡಿದೆ. ತಂದೆ ಪೆರಿಯಾರ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಕಟ್ಟಿದ್ದು 1925, ಬಾಬಾ ಸಾಹೇಬ್ರದ್ದು ಮಹತ್ ಸತ್ಯಾಗ್ರಹ 1927. ವಿ ಹ್ಯಾವ್ ಬಿಲ್ಟ್ ಆನ್ ದ ಗ್ರೌಂಡ್ ಫಾರ್ ಅನ್ ಈಕ್ವಲ್ ಸೊಸೈಟಿ. ಸೊ ವಿ ಆರ್ ಬಿಲೀವ್ ಇನ್ ಐಡಿಯಾಲಜಿ. ಪೊಲಿಟಿಕಲ್ ಪಾರ್ಟಿ ಇಸ್ ಅ ಕಂಟಿನ್ಯೂಯೇಷನ್ ಆಫ್ ದ ಐಡಿಯಾಲಜಿಕಲ್ ಮೂವ್ಮೆಂಟ್. ಅದನ್ನು ಯಶಸ್ವಿ ಆದರೆ ಬಹಳ ಒಳ್ಳೇದು ಮಾಡಬಹುದು. ಐಡಿಯಾಲಜಿಕಲಿ ನೀವು ಮಾತನಾಡ್ತಾ ಇದ್ದಾಗ ಚೇತನ್ ಅವರೇ, ಒಂದು ಪ್ರಮುಖವಾದದ್ದು, ನೀವು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ವಿಚಾರಗಳನ್ನ ಹೇಳ್ಕೊಂಡು ಬರ್ತಾನೆ, ಅದ್ರ ಪ್ರಕಾರ ನೀವು ನಡೀತಾ ಇದ್ದೀರಿ. ನಿಮ್ಮ ನಡೆ ನುಡಿ ಹೆಚ್ಚಿಗೆ ಡಿಫರೆನ್ಸ್ ಅಂತೂ ಇಲ್ಲ, ನೀವು ಮಾತಾಡೋದು ನಡ್ತೀರಿ, ಆ ಪ್ರಶ್ನೆ ಬೇರೆ. ಈಗ ಏನಾಗ್ಬಿಡಿದೆ ರಾಜಕೀಯವಾಗಿ, ಬಸವಣ್ಣನವ್ರನ್ನ ಲಿಂಗಾಯತರು ನಮ್ಮವ್ರೆ ಅಂತ ಅನ್ಕೊಂಡಿದ್ದಾರೆ. ಈಗ ಕುಲವೆಂದು ಹೊಡೆದಾಡಿದಿರಿ ಕನಕದಾಸರನ್ನ ನಮ್ಮವ್ರೆ ಅಂತ ಕುರುಬರು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ, ಬ್ರ್ಯಾಂಡ್ ಆಗಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅಂತವ್ರನ್ನೇ ಬ್ರ್ಯಾಂಡ್ ಮಾಡಿರೋ ಈ ಸಮಾಜದಲ್ಲಿ ನಿಮ್ಮ ಈ ವಾದಗಳು, ನಿಮ್ಮ ವಿಚಾರಧಾರೆಗಳು, ಅದನ್ನ ಕೇಳಕ್ಕೆ ಜನ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾರಂತೀರ? ಕೇಳಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರ ಅನ್ನೋದಕ್ಕಿಂತ ನಮ್ಗೆ ಎಲ್ಲ ಕಡೆ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ಆದರೆ ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟಿ ಯಾರು ರೂಪಿಸಿದ್ದಾರೆ 20th centuryನಲ್ಲಿ, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್, ಆ ಸಿದ್ಧಾಂತ ನಾವು ಕಟ್ತಾ ಬರಬೇಕು. ಬಸವಣ್ಣ ಅನ್ನೋದು ನಾನು ಹೆಂಗೆ ನೋಡ್ತೀನಿ ಅಂದರೆ, ನಾವು ಒಂದು ಸಮಾಜದ ಪರಿಕಲ್ಪನೆ ನಾನು ಬಸವಣ್ಣ ನೋಡ್ತೀನಿ, ಕನಕದಾಸರು ಹಾಗೆ ನೋಡ್ತೀವಿ, ಶಿಶುನಾಳ ಶರೀಫು ಹಾಗೆ ನೋಡ್ತೀವಿ, ಬುದ್ಧನ್ನು ಹಾಗೆ ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಒಂದು ಸಮಾಜದಲ್ಲಿ ಕಟ್ತಾ ಬರ್ತೀವಿ. ನನ್ನ ಕಣ್ಣಲ್ಲಿ ಬಸವಣ್ಣ ಒಂದು ಅಸ್ಮಿತೆಯಾಗಿ ಲಿಂಗಾಯತ ಸಮುದಾಯ ಎತ್ತಿ ಹಿಡಿತಿರೋದು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಫೋಟೋ ಹಾಕೊತಾರೆ, ಬಟ್ ಯಾರು ಬುದ್ಧ, ಬಸವ, ಅಂಬೇಡ್ಕರ್ ಸಿದ್ಧಾಂತ ಹೊಂದಿರೋ ಮನುಷ್ಯರು ಇರ್ತಾರಲ್ಲ, ಅವರು ಬಸವಣ್ಣವರ ಕಲ್ಪನೆಯನ್ನು ಖಂಡಿತ ಎತ್ತಿ ಹಿಡಿತಾ ಇದ್ದಾರೆ. ಬಿಕಾಸ್ ಇಟ್ಸ್ ಅನ್ ಐಡಿಯಾಲಜಿಕಲ್ ಮೂವ್ಮೆಂಟ್, ಇಟ್ ಈಸ್ ನಾಟ್ ಅನ್ ಐಡೆಂಟಿಟೇರಿಯನ್ ಮೂವ್ಮೆಂಟ್. ವಿ ಕೆನಾಟ್ ಮೇಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಅ ದಲಿತ್ ಐಕಾನ್, ಬಿಕಾಸ್ ಬಾಬಾ ಸಾಹೇಬ್ ಫಾರ್ ಎಕ್ಸಾಂಪಲ್ ಅವರು ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅವ್ರು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಫೈಟ್ ಮಾಡಿದಾಗ ಅವರು ಎಲೆಕ್ಷನಲ್ಲಿ ಸೋಲ್ತಾರೆ ಅಂತ ನಮ್ಗೆ ಗೊತ್ತಿದೆ. ಅವ್ರ ವಿರುದ್ಧ ನಿಂತ್ಕೊಂಡಿದ್ದು ಬರೀ ಪ್ರಭಾವಿ ಜಾತಿಗಳು, ಆಳುವ ಶಕ್ತಿಗಳಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ದಲಿತರು ಕೂಡ ಅವ್ರ ವಿರುದ್ಧ ನಿಂತ್ಕೊತಾರೆ. ಸೊ ಅಂಬೇಡ್ಕರ್ ಸಪೋರ್ಟ್ ಮಾಡಿದ್ದು ಎಲ್ಲ ಜಾತಿ ಜನಾಂಗದವರು ಸಪೋರ್ಟ್ ಮಾಡಿರ್ತಾರೆ, ವಿರೋಧ ಮಾಡಿದ್ರು ಎಲ್ಲ ಜಾತಿ ಜನಾಂಗದವರು ವಿರೋಧ ಮಾಡಿರ್ತಾರೆ. ಸೊ ವಿರ್ ನಾಟ್ ಹಿಯರ್ ಫೈಟಿಂಗ್ ಫಾರ್ ಅನ್ ಐಡೆಂಟಿಟಿ, ವಿ ಆರ್ ಫೈಟಿಂಗ್ ಫಾರ್ ಜಸ್ಟಿಸ್. ನಮ್ಮ ಉದ್ದೇಶ ಏನಂದರೆ ನ್ಯಾಯ.
ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಏನೇನು ತಪ್ಪಾಗಿದೆ ಅದನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸರಿಪಡಿಸ್ತಾ ಬರ್ತಾ ಇದ್ದೀವಿ. ಚೇತನ್ ಸರ್, ಸಾಕಷ್ಟು ಕಾಂಟ್ರವರ್ಸಿ, ನಾನು ಸ್ಟಾರ್ಟಿಂಗ್ ಮಾತಾಡ್ಬೇಕಾದ್ರೆ ಹೇಳಿದೆ ಕಾಂಟ್ರವರ್ಸಿ ಚೇತನ್ ಸರ್ ಅಂತ. ಸೊ ನೀವು ಮಾತಾಡಿದ ಎಲ್ಲ ಮಾತುಗಳು ಕಾಂಟ್ರವರ್ಸಿ ಆಗುತ್ತೆ. ಆದರೆ ಎಲ್ರಿಗೂ ಒಂದು ಕ್ಯೂರಿಯಸ್ ಇರುವಂಥ ವಿಚಾರ, ಚೇತನ್ ಯಾರು? ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋರು US ಅಲ್ಲಿ ಇದ್ದವರು, ಓದಿದ್ದೆಲ್ಲ ಅಲ್ಲೇ, ಫ್ಯಾಮಿಲಿ ಈಗಲೂ ಇರೋದಲ್ಲೇ ಅಂತ. ಚೇತನ್ ಯಾರು? ಅದಕ್ಕೆ ಉತ್ತರ ಕೊಡಬೇಕಂದ್ರೆ ನಾನು ಒಂದು ಮುಂಚೆಯಿಂದನೇ ಹೇಳಿರೋದು, ಒಂದು ಕನಸುಗಾರ, ಒಂದು ಉತ್ತಮ ಸಮಾಜ, ಒಂದು ಸಮಾಜದ ಕನಸು ಕಂಡುಕೊಂಡು ಅದರ ತಕ್ಕಂತೆ ಕೆಲಸ ಮಾಡ್ತಿರೋ. ನಾನು 21 ವರ್ಷದ ಹಿಂದೆ ಅಮೇರಿಕಾದಲ್ಲಿ ಓದೋದು ಮುಗಿಸಿ ನಾನು ಎಲ್ಲಿ ಜಾಸ್ತಿ ಸೇವೆ ಮಾಡ್ಬೋದು, ಎಲ್ಲಿ ಜಾಸ್ತಿ ಜನರು ಒಳ್ಳೇದು ಮಾಡ್ಬೋದು. ಯಾಕಂದರೆ ನನಗೆ ಒಂದು ಕಾಲೇಜ್ನಲ್ಲೇ ಒಂದು ರೀತಿ ಆ ಒಂದು ಆಲೋಚನೆ, ನಾನು ಚಿಕ್ಕ ವಯಸ್ಸಿಂದಲೂ ನಾನು ಕರ್ನಾಟಕಕ್ಕೆ ಬಂದು ಸೇವೆ ಮಾಡಬೇಕಂತ ಇತ್ತು. ಬಟ್ ಕಾಲೇಜ್ನಲ್ಲಿ ಏನು ಬಂತು ಅಂದರೆ, ನಾನು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಎಕ್ಸ್ಟ್ರಾರ್ನರಿ ಸ್ಟೂಡೆಂಟ್ಸು, ಎಕ್ಸ್ಟ್ರಾರ್ನರಿ ಪ್ರೊಫೆಸರ್ಸು, ಅಲ್ಲಿ ನನಗೇನು ಅರಿವಾಯಿತು ಅಂದರೆ, ಒಂದು ಹ್ಯಾಂಪ್ಟನ್ಸ್ ಇಸ್ ಒನ್ ಆಫ್ ದ ರಿಚೆಸ್ಟ್ ಪ್ಲೇಸಸ್ ಇನ್ ನ್ಯೂಯಾರ್ಕ್ ಸ್ಟೇಟ್. ಅಲ್ಲಿ ಹ್ಯಾಂಪ್ಟನ್ಸ್ನಲ್ಲಿ ಬಿಳಿ ಗಂಡಸು ಕೂಡ ನಮ್ಮ ಕಣ್ಣಲ್ಲೂ ಸರಿ ಸಮಾನನೇ. ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಗುಡ್ಸ್ನಲ್ಲಿ ಬರ್ತಿರೋ ದಲಿತ, ಆದಿವಾಸಿ, ಅಲೆಮಾರಿ ಮಹಿಳೆನೂ ಕೂಡ ಸರಿ ಸಮಾನನೇ ಅಂತ ನಮಗೆ ಬಂತು ಯೋಚನೆ. ಅದೆಲ್ಲ ನಮ್ಮ ಓದು, ನಮ್ಮ ವಿಚಾರಗಳ ಅಡಿಯಲ್ಲಿ ಬಂತು. ಇವಾಗ ಅಲ್ಲಿರೋರು ಸರಿ ಸಮಾನ, ಇಲ್ಲಿರೋ ಸರಿ ಸಮಾನ ಅಂತ ಅಂಥ ದೇಶ, ರಾಜ್ಯ, ಅಂಥ ಸಮಾಜ ಕಟ್ಟಬೇಕು. ಇವಾಗ ನಾನು ಅಮೇರಿಕಾದಲ್ಲಿ ಇದನ್ನು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಕಟ್ಟಿದ್ರೆ ಒಂದು 5-10 ಜನಕ್ಕೆ ಒಳ್ಳೇದು ಮಾಡ್ಬೋದು. ನಾನು ಅಲ್ಲಿ ಎಷ್ಟು ಮಾಡ್ಬೋದು ಆ ರೀತಿ ಮಾಡ್ಬೋದು. ಕರ್ನಾಟಕಕ್ಕೆ ಬಂದು ಮಾಡಿದ್ರೆ ಒಂದು 30-40 ಜನಕ್ಕೆ ಒಳ್ಳೇದು ಮಾಡ್ಬೋದು. ಅಲ್ಲಿರೋರು ಸರಿ ಸಮಾನರೇ, ಇಲ್ಲಿರೋರು ಸರಿ ಸಮಾನರೇ ಅಂದಾಗ ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಲ್ಲೇ ಹೋಗೋಣ ಅಂತ ನಾನು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ನಲ್ಲಿ ರಂಗಭೂಮಿ ಮುಖಾಂತರ ಹೇಗೆ ಪರಿವರ್ತನೆ ಮಾಡ್ಬೋದು ಅಂತ ಕರ್ನಾಟಕದಲ್ಲಿ 2005 ಬಂದಿದ್ದು ಸ್ಕಾಲರ್ಶಿಪ್ ಸಿಕ್ತು. ಆ ಸ್ಕಾಲರ್ಶಿಪ್ ಸಿಕ್ಕಿದಾಗ ಬೀದಿ ನಾಟಕಗಳು ಮಾಡಿದೆ, ಬೇರೆ ಬೇರೆ ಕಡೆ ನಾಟಕ ಅಧ್ಯಯನ ಮಾಡಿದೆ, ನಾಟಕ ಡೈರೆಕ್ಷನ್ ಮಾಡ್ತಾಯಿದ್ದೆ. ಚಾಮರಾಜನಗರ, ಈ ಬೇರೆ ಬೇರೆ ಧಾರವಾಡ, ನಾನು ತುಳು ಯಕ್ಷಗಾನ ಸ್ಟಡಿ ಮಾಡ್ತಾಯಿದ್ದೆ ಕರಾವಳಿನಲ್ಲಿ. ಆ ಟೈಮ್ನಲ್ಲಿ ನನಗೆ ಬೈ ಚಾನ್ಸ್ ಆಗಿ ನರೇಂದ್ರ ಬಾಬು, ಕಿಶೋರು, ಸುಮನ ಮತ್ತು ಅಗ್ನಿ ಶ್ರೀಧರ್ ಮುಖಾಂತರ ನನಗೆ ಆ ದಿನಗಳು ಸಿನಿಮಾ ಒಂದು ಅವಕಾಶ ಸಿಕ್ತು. ಕೆಲವು ಸಿನಿಮಾಗಳು ಸಿಕ್ತಿತ್ತು, ಬಟ್ ನನಗೆ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೆ ಪ್ರಯತ್ನ ಮಾಡಿ ಆಮೇಲೆ ನಾವು ಬೇರೆ ಬೇರೆ ರೀತಿ ನಾವು ಸ್ಟಡೀಸನ್ನು, ನಮ್ಮ ಕೆಲಸನ ಮುಂದುವರ್ಸೋಣ ಅಂತ ಸುಮ್ಮನೆ ಒಂದು. ನೀವು 20 ವರ್ಷಗಳ ಈ ಜರ್ನಿ ಇದೆಯಲ್ಲ ಸರ್, ನಿಮ್ಮ ವಿಚಾರಧಾರೆಗಳ ಜರ್ನಿ, ಯಾಕಂದ್ರೆ ಅಮೆರಿಕಾದಲ್ಲಿ ಓದಿರುವಂತಹ ಒಬ್ಬ ಹುಡುಗ, ಏನೇನೋ ಕನಸುಗಳು, ಏನೇನೋ ಇರುತ್ತೆ. ಓಕೆ, ಪ್ರೀಮಿಯಂ ಕಾರು, ಅದು ಇದು ಬೇರೆ ಥರ ಇರುತ್ತೆ, ಹೈ-ಫೈ ಲೈಫ್ ಅದು ಇದಿರುತ್ತೆ. ನೀವು ಅದೆಲ್ಲ ಬಿಟ್ಟು ನಿಮ್ಗೆ ಇಲ್ಲಿ ಒಂದು ತುಡಿತಾ ಇತ್ತಲ್ಲ, ಅದು ಎಲ್ರಿಗೂ ಬರೋಂಥದ್ದಲ್ಲ, ನಿಜವಾಗ್ಲೂ ಅದು ಎಲ್ರಿಗೂ ಬರೋಂಥದ್ದಲ್ಲ. ನಿಮಗೆ ಬಂತಲ್ಲ ಈ 20 ವರ್ಷಗಳ ಜರ್ನಿ ಏನಿದೆಯಲ್ಲ, ನಿಮ್ಮ ಕನಸಿನ ಕಡೆ ನೀವೇನು ಹೆಜ್ಜೆ ಹಾಕ್ತಿದ್ರಲ್ಲ, ಈ 20 ವರ್ಷಗಳ ಜರ್ನಿ ನಿಮಗೆ ಸಮಾಧಾನ ತಂದಿದೆಯಾ, ತೃಪ್ತಿಯಾಗಿದೆಯಾ? ಭಾಳ ತೃಪ್ತಿಯಾಗಿದೆ. ಭಾಳ ಒಂದು ರೀತಿ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದೆ ನನಗೆ ನಿಜವಾಗ್ಲೂ. ಇವಾಗ ನಾನೇನು ಒಂದು 20-30 ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತ ಅಂದಿದ್ದು ನಾವು, ಇವಾಗ ನಾವು ಲಕ್ಷಾಂತರ ಜನ, ಬಹುಶಃ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡ್ಬೋದು. ದ ಗೋಲ್ ಇಸ್ ಟು ಡೂ ಗುಡ್, ದ್ಯಾಟ್ ಇಸ್ ದ ಗೋಲ್. ಸೊ ನನಗೆ ಆ ಗೋಲ್ ನನಗೆ ಸಿಕ್ಕಿರೋದು, ನನ್ನ ಸಿಕ್ಕಿರೋ ಪ್ರಿವಿಲೇಜಿಂದ ಅಂತಲೇ ಹೇಳ್ಬೋದು. ನನಗಿವತ್ತು ಆರ್ಥಿಕವಾಗಿ ಸಮಸ್ಯೆಗಳು ಇದ್ದಿದ್ದರೆ ಆವಾಗ ನನಗೆ ಈ ಥರ ಉದ್ದೇಶ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅನಿವಾರ್ಯತೆ ಇರೋದು. ಸ್ವಂತ ಮನೆ ಇದ್ದಿಲ್ಲ ಅಂದರೆ ಅದಕ್ಕೆ ಅನಿವಾರ್ಯತೆ. ತಂದೆ ತಾಯಿ ನನಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಸಮಸ್ಯೆಗಳಾಗ್ತಾ ಇತ್ತು. ನಮಗೆ ಬೇರೆ ಬೇರೆ ಥರ ನಮಗೆ ಇಫ್ ದೇರ್ ವಾಸ್ ಡಿಫ್ರೆಂಟ್ ಡಿಮ್ಯಾಂಡ್ಸ್ ಅನ್ನೋದು ಕಷ್ಟ ಆಗಿರೋದು. ಬಟ್ ಇದೆಲ್ಲ ಕೂಡ ನನಗೆ ಎಲ್ಲ ರೀತಿ ಸಪೋರ್ಟ್ ಸಿಸ್ಟಮ್ ಇದೆ ಸರ್. ಈಗ ನಿಮ್ಮ ತಂದೆಯವರು ಸರ್ ಒಂದು ತುಂಬಾ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು, ಆಮೇಲೆ ನಿಮ್ಮ ತಾಯಿ ಹೃದಯ ಅನ್ನೋದು ಮಗ ಒಂದು ಒಳ್ಳೆ ಸ್ಥಾನದಲ್ಲಿರಲಿ ಹಂಗೆ ಅಂತ ಈ ಥರದ್ದೆಲ್ಲ ಆಗಿ ಚೇತನ್ ಜೈಲ್ ಪಾಲಾದಾಗ ಇದೆಲ್ಲ ನೋಡಿದಾಗ ತಾಯಿ ತಂದೆ ಯಾವಾಗಾದ್ರೂ ನಿಮಗೆ ಯಾಕೆ ಬೇಕಿದೆಲ್ಲ ಬಿಟ್ಬಿಡಿ ಅನ್ನೋ ಥರದ್ದು, ಅಥವಾ ನಿಮ್ಮ ಶ್ರೀಮತಿಯವರು ಕೂಡ ಓಕೆ ಅವ್ರು ನಿಮ್ಮ ಕನ್ಸನ್ನ ಗೊತ್ತಾಗಿನೇ ಮದುವೆ ಆದವರು, ಶ್ರೀಮತಿ ಅವ್ರದ್ದು ಆಮೇಲೆ ಮಾತಾಡಿ ಸರ್, ನಿಮ್ಮ ತಂದೆ ತಾಯಿ ಯಾವತ್ತಾದ್ರೂ ನಿಮಗೆ ಯಾಕೆ ಬೇಕು ಚೇತನ್ ಇದೆಲ್ಲ ಬಿಟ್ಬಿಟ್ಟು ಬೇಡ ಅಂತ ಈ ಥರದ್ದು ಏನಾದರೂ ಕಿವಿ ಮಾತು, ಬುದ್ಧಿ ಮಾತು? ಆ್ಯಕ್ಚುಲಿ ಹೇಮಂತ್ ಅವರೇ, ಸಿನಿಮಾದಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿಗೆ ಭಾಳ ಒಂದು ಅನ್ಸರ್ಟನಿಟಿ ಇತ್ತು. ಅವ್ರಿಗೆ ಅಷ್ಟೊಂದು ದೇ ವೋಂಟ್ ದ್ಯಾಟ್ ಕನ್ವಿನ್ಸ್ಟು, ದೇ ವೋಂಟ್ ದ್ಯಾಟ್ ಕಂಟೆಂಟು. ಅದಕ್ಕಿಂತ ಅಷ್ಟೊಂದು ನನಗೆ ಏನೋ ಸಿನಿಮಾ ಮಾಡೋದು, ಅದು ಸಿನಿಮಾ ಮಾಡೋಕ್ಕೆ ಹೊರಟಿದ್ಯಾ, ಕೆಲವು ಸಿನಿಮಾಗಳು ಮಾಡ್ತಿದ್ಯಾ, ಎಷ್ಟೋ ಸಿನಿಮಾಗಳು 100 ಸಿನಿಮಾ ರಿಜೆಕ್ಟ್ ಮಾಡ್ತಾ ಇದೆಯಾ, ನೀನು ಏನು ಮಾಡ್ತಾ ಇದೆಯಾ, ನೀನು ಉಪಯೋಗಕರವಾದ ಏನು ಮಾಡ್ತೀನಿ, ಇಷ್ಟೊಂದು ಓದಿಸಿದ್ದೀವಿ, ನೀನು ಓದಿದ್ಯಾ, ತಿಳ್ಕೊಂಡಿದ್ಯಾ, ನೀನು ಇದು ನಿಜವಾಗ್ಲೂ ಕರೆಕ್ಟಾ ಇದು ನೀನು ಮಾಡ್ತಿರೋದು ಅನ್ನೋದು ಮನೆಯಲ್ಲಿ ಭಾಳ ಆಪೋಸಿಷನ್ ಇತ್ತು. ಯಾವಾಗ ನಾನು 2011 ಆ್ಯಂಟಿ ಕರಪ್ಷನ್, 12 ಎಂಡೋಸಲ್ಫನ್ ಮತ್ತು 13 ಸಂಪೂರ್ಣವಾಗಿ ಚಳುವಳಿಗೆ ಧುಮುಕಿದ್ದು ನಾವು, ಆವಾಗ ಭಾಳ ಸಪೋರ್ಟ್ ಫ್ಯಾಮಿಲಿಯಿಂದ, ತಂದೆ ತಾಯಿಯಿಂದ, ಇಲ್ಲ ನೀನು ಮಾಡ್ತಿರೋದು ಒಳ್ಳೆಯದೇ, ನೀನು ಇದನ್ನು ಮುಂದುವರಿಸು, ನಾವು ಕೂಡ ಅದಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಜೈಲ್ಗೆ ಕಷ್ಟ ಆಗುತ್ತೆ. ದಿಸ್ ಆಫ್ಕೋರ್ಸ್ ನಿಮಗೆ ತಂದೆ ತಾಯಿ ಆ ಮನೆಯಲ್ಲಿ ಆ ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ನಿಮಗೆ ಭಾಳ ಕಷ್ಟ ಆಗುತ್ತೆ. ಕರೆಕ್ಟ್.
ಬಿಕಾಸ್ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೇಘ ನಮ್ಮ ವೈಫು ಕೂಡ ನಾನು ಅವಳನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಚಳುವಳಿಲಿದ್ದೆ. ಆಮೇಲೆ ನಾವೆಲ್ಲ ಕೂಡ ಒಂದು ಸಮಾಜ ಸೇವೆ ಜೊತೆಗೆಲ್ಲ ಮಾಡಿ, ಆಮೇಲೆ ಒಂದು ಕಲ್ಯಾಣ ಕರ್ನಾಟಕದ ಅಲೆಮಾರಿಗಳ ಪರ ಹೋರಾಟ ಮಾಡಿ, ಶಿಕ್ಷಣದ ವ್ಯವಸ್ಥೆ ಪರವಾಗಿ ಅದಕ್ಕೇನು ಸರಿಪಡಿಸ್ಬೇಕಂತೆಲ್ಲ ಮಾಡಿ ನಾವು ಕೂಡ ಇವಾಗ ಶೀಸ್ ಬೆನ್ ಸ್ಟ್ರಾಂಗ್ ಸೋರ್ಸ್ ಆಫ್ ಸಪೋರ್ಟ್. ಜೈಲ್ಗೆ ಹೋದಾಗಲೂ ಕೂಡ ಸಪೋರ್ಟ್ ಆಗಿದ್ರು. ಆ್ಯಂಡ್ ಕಷ್ಟ, ಐ ಮೀನ್ ಚಳುವಳಿ ಆ ಮನಸ್ಸು ಇರ್ಬೋದು, ಬಟ್ ಆ ಮನಸ್ಸು ಇದ್ದಿದ್ದರೆ ನಾನು ಚಳುವಳಿನ ಮೇಘನ್ ಭೇಟಿ ಮಾಡೋಕ್ಕಿಂತ ಮುಂಚೆ ನಾನು ಚಳುವಳಿಗೆ ಸೇರ್ಕೊಂಡಿದ್ದೆ. ಐ ವಾಸ್ ಇನ್ ದ ಮೂಮೆಂಟ್, ಐ ವಾಸ್ ಡೆಡಿಕೇಟೆಡ್ ಟು ಸೊಸೈಟಿ ಆ್ಯಂಡ್ ಡೆಡಿಕೇಟೆಡ್ ಟು ಕರ್ನಾಟಕ. ಸೊ ಅವಳ ಫ್ರೀಡಮ್ನ ರಿಸ್ಟ್ರಿಕ್ಟ್ ಮಾಡೋ ಪ್ರಶ್ನೆ ಬರಲ್ಲ, ಆದರೆ ಅವಳು ಕೂಡ ನನ್ನ ಫ್ರೀಡಮ್ನ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾವು ನೋಡ್ತೀವಿ. ಇಟ್ ಶುಡ್ ಬಿ ಬೋತ್ ಶುಡ್ ಗಿವ್ ಒನ್ ಅನದರ್ ದ ಫ್ರೀಡಮ್. ಸೊ ಅವ್ರ ವರ್ಕ್ನಲ್ಲಿ ಭಾಳ ಸಕ್ಸಸ್ಫುಲ್ ಇದ್ದಾಳೆ. ಶಿ ಇಸ್ ಅ ವೆರಿ ಇಂಟೆಲಿಜೆಂಟ್, ವೆರಿ ಕೇಪಬಲ್ ಪರ್ಸನ್. ಬಟ್ ನಾನು ಇದನ್ನು ಮುಂದುವರ್ಸೋದು ನನ್ನ ಉದ್ದೇಶ. ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ನಾನು ತಯಾರಿಲ್ಲ. ನಿಮ್ಮ ವೈಫಿಗೆ ತುಂಬಾ ಇಷ್ಟ ಮೈನಾ ಫಿಲಮ್ ಸಾಂಗು. ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ತುಂಬಾ ಇಷ್ಟ ಸಿನಿಮಾ. ಸಡನ್ ಆಗಿ ಸಿನಿಮಾದಿಂದ ಸ್ವಲ್ಪ ದೂರ ಉಳ್ಕೊಂತೀರಂದಾಗ ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ನಾನು ಸಡನ್ ಆಗಿ ಸಿನಿಮಾದಿಂದ ದೂರ ಉಳ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಒಂದು 2011ರಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಸಿನಿಮಾದ ರಂಗದಲ್ಲಿ ಇದ್ದಾಗಲೂ ಕೂಡ ಬಹಳ ಒಂದು ಚೂಸಿಯಾಗಿ ಕೆಲವು ಸಿನಿಮಾಗಳೇ ಮಾಡಿರೋದು. ನಾನು ಮಾಡಿರೋದೇ ಒಂದು ಬೆರಳೆಣಿಕೆಯಷ್ಟು ಸಿನಿಮಾಗಳು. ಆ್ಯಂಡ್ ಅವು ಚೆನ್ನಾಗಾಗಿದೆ ಅಂದರೆ ಪೂಜಾ ಅವರೇ, ಇಟ್ಸ್ ಗ್ರೇಟ್ ರೈಟಿಂಗ್, ಇಟ್ಸ್ ಗ್ರೇಟ್ ಡೈರೆಕ್ಷನ್, ಇಟ್ಸ್ ಗ್ರೇಟ್ ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ವರ್ಕ್, ಆ ಪ್ರೊಡ್ಯೂಸರ್ಗಳು ರಿಸ್ಕ್ ತೊಗೊಂಡು ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್, ಅದರಿಂದ ಎಲ್ಲ ಚೆನ್ನಾಗಾಗಿದೆ. ನನಗೂ ಅದ್ರಲ್ಲಿ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿತ್ತು. ನಾನು ವೆರಿ ಕಂಟೆಂಟ್. ಈ ಚಳವಳಿಗೆಲ್ಲ ಇಳಿದ್ಮೇಲೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಚೇತನ್ ಹಾಕೊಂಡ್ರೆ ಇವ್ನು ಸುಮ್ಮನೆ ಕಾಂಟ್ರವರ್ಸಿ ಗುರು ಬೇಡ ಅಂತ ಹೇಳಿದ್ದೇನಾದ್ರೂ ಉಂಟಾ? ನನಗೆ ನೇರವಾಗಿ ಹೇಳಿಲ್ಲ, ಬಟ್ ಆ ಮನಸ್ಥಿತಿ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ಇರುತ್ತೆ, ಇದ್ದೇ ಇರಿಸಿ. ಫಸ್ಟ್ ಆಫ್ ಆಲ್ ನೋಡಿ ಪೂಜಾ ಅವರೇ, ಸಿನಿಮಾ ಇಸ್ ಅ ಬಿಗ್ ರಿಸ್ಕ್. ಸಿನಿಮಾ ಅನ್ನೋದು ಯಾವುದೇ ಬಿಸ್ನೆಸ್ಗಳಿಗಿಂತ ಸಿನಿಮಾ ಇಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಯು ಟಾಕ್ ಅಬೌಟ್ 2.5-3.5% ಸಕ್ಸಸ್ ರೇಟ್. ಅದು ಒಂದು ಹೊಸಬ್ರ ಸಿನಿಮಾ ಅಥವಾ ಸ್ಟಾರ್ ಅಲ್ಲದೆ ಇರೋ ಸಿನಿಮಾ ಅಂದರೆ ಇನ್ನೂ ಕಡಿಮೆ ಸಕ್ಸಸ್ ರೇಟ್. ಸೊ ಅದೆಲ್ಲ ಸಕ್ಸಸ್ ರೇಟ್ ಅಷ್ಟು ರಿಸ್ಕ್ ಇದ್ದು ಅದರ ಮೇಲೆ ಹೋರಾಟ ಚಳುವಳಿ ಇಲ್ಲೂ ರಿಸ್ಕ್ ಬಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ದ್ಯಾಟ್ ಈಸ್ ದ ಪ್ರೈಸ್ ಯು ಪೇ ಫಾರ್ ಆ್ಯಕ್ಟಿವಿಸಮ್. ದ್ಯಾಟ್ ಈಸ್ ಸಮಥಿಂಗ್ ಯು ರಿಸ್ಕ್. ಆ್ಯಂಡ್ ನನಗೆ ಬಿಕಾಸ್ ಐ ಹ್ಯಾವ್ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ದಿ ಓವರ್ ಆಲ್ ಅಕ್ಸೆಪ್ಟಿಂಗ್, ನಾನು ಸಿನಿಮಾ ನನಗೆ ಅವಕಾಶಗಳು ಬರದೇ ಇದ್ರೂ ಕೂಡ ನಾನು ಚಳುವಳಿಗೆ ಸಂಪೂರ್ಣವಾಗಿ ಮುಂದುವರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಉದ್ದೇಶ ಇಟ್ಕೊಂಡೆ ಕರ್ನಾಟಕಕ್ಕೆ ಬಂದಿದ್ದು. ನಾನು ಸಿನಿಮಾ ಇದ್ದಿದ್ದು ನನ್ನ ಉದ್ದೇಶ ಇರಲಿಲ್ಲ. ಸಿನಿಮಾ ಇರೋದು ಬೈ ಚಾನ್ಸಾಗಿ ನನಗೆ ಸಿಕ್ತು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆಪರ್ಚುನಿಟಿ. ಬಟ್ ಎಲ್ಲರೂ ನಾನು ಕರ್ನಾಟಕದಲ್ಲೇ ಹುಟ್ಟು ಬೆಳೆದಿದ್ದರೆ ಈ ಸಿನಿಮಾ ಹೀರೋ ಆಗೋದೇ ದೊಡ್ಡದು ಅನಿಸಿರ್ಬೋದು. ನನಗೆ ಅದರಲ್ಲೇನು ದೊಡ್ಡದೇನು ಅನಿಸಲ್ಲ. ನನಗೆ ಕೆಲವೊಂದ್ಸರಿ ಹೆಂಗಾಗುತ್ತೆ ಅಂದರೆ ಚೇತನ್ ಅವರೇ, ನೀವು ಈ ಕೆಲವೊಂದು ದೇವರುಗಳನ್ನು, ಹಣೆ ಬರಗಳನ್ನು, ಜ್ಯೋತಿಷಿಗಳನ್ನು ನಂಬಲ್ಲ. ಆದರೂ ಕೂಡ ನೋಡಿ, ಈ ಅನುಗ್ರಹನ ನೀವು ಕರ್ನಾಟಕದ ಜನರಿಗೆ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆಗಬೇಕು, ಆಮೇಲೆ ಚೇತನ್ ಅವರ ವಿಚಾರಧಾರೆಗಳು ಜನರಿಗೆ ಹೋಗಿ ರೀಚ್ ಆಗಬೇಕು ಅನ್ನೋದಕ್ಕೆ ಸಿನಿಮಾ ನಿಮಗೆ ಬಂದಿರೋದು ಒಂದು ರೀತಿ ದೈವಾನುಗ್ರಹ ಅಂತ. ದೈವಾನುಗ್ರಹ ಅಂತ ನಾನು ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂದರೆ, ಲಕ್ ಇಸ್ ವಾಟ್ ಇಟ್ ಇಸ್ ಆಪರ್ಚುನಿಟಿ ಮೀನ್ಸ್ ಪ್ರಿಪೇರ್ಡ್ನೆಸ್. ಸಿ ವಾಟ್ ಈಸ್ ಲಕ್? ಆಪರ್ಚುನಿಟಿ ಮೀನ್ಸ್ ಪ್ರಿಪೇರ್ಡ್. ಅಂದರೆ ನಾನು ರೆಡಿ ಇದ್ದೆ, ನಾನು ರಂಗಭೂಮಿನಲ್ಲಿದ್ದೆ, ನಾನು ಸ್ಟಡಿ ಮಾಡ್ತಾ ಇದ್ದೆ. ನಾನು ಒಂದು ರೀತಿ ರಂಗಭೂಮಿ ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ರಾಜ್ಕುಮಾರ್ ಅವರ ಏಕಪಾತ್ರ ಅಭಿನಯ ಮಾಡ್ಕೊಂಡು ಬಂದಿರೋದು. ನಾನು ಕಲೆ ಪ್ರಪಂಚದಲ್ಲೇ ಇದ್ದೆ. ಆವಾಗ ಸಿನಿಮಾ ಇಂಡಸ್ಟ್ರಿ ವಾಸ್ ಆಲ್ಸೋ ಇನ್ ಅ ಕೈಂಡ್ ಆಫ್ ರಿಸರ್ಜೆನ್ಸ್. 2006-2007 ಆ ಸಂದರ್ಭದಲ್ಲಿ ಹೊಸ ಟ್ಯಾಲೆಂಟ್ ಹುಡುಕ್ತಾಯಿದ್ರು, ಹೊಸ ಪ್ರೊಡ್ಯೂಸರ್ಸು, ಎಲ್ಲ ಡೈರೆಕ್ಟರ್ಸು ಹೊಸಬ್ರು ಬರ್ತಾಯಿದ್ರು. ನನಗೆ ಅಲ್ಲಿ ಪ್ರಿಪೇರ್ಡ್ ಆಗಿದ್ದೆ, ಅವಕಾಶ ಬಂತು. ಅದರಿಂದ ನನ್ನ ಪ್ರಾಮಾಣಿಕ ಪ್ರಯತ್ನ ಆಯಿತು. ಬಟ್ ನಾನು ದೈವ ರೀತಿ ಅಂತ ಅದು ಸಹಕಾರ ಆಯ್ತದು. ಕರ್ನಾಟಕದ ಜನರಿಗೆ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆದಂತ ಚೇತನ್ ಅವರ ವಿಚಾರಧಾರೆಗಳನ್ನ ಜನರಿಗೆ ತಿಳಿಸಕ್ಕೆ ಸಿನಿಮಾ ಹೆಲ್ಪ್ ಆಯ್ತು. 100% ಸತ್ಯ. ಅದಕ್ಕೆ ಹೆಲ್ಪ್ ಆಯಿತು, ಒಂದು ವೇದಿಕೆ ಕೊಟ್ಟು. ಆ ವೇದಿಕೆಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಬಟ್ ಬಹುತೇಕರು ಸಿನಿಮಾದಲ್ಲಿ ಸಕ್ಸಸ್ ಆದಾಗ ದೇ ಲುಕ್ ಫಾರ್ ಮೋರ್ ಪರ್ಸನಲ್ ಸಕ್ಸಸ್ ಹೊರತು ಅದನ್ನೇ ತೊಗೊಂಡು ಸಮಾಜಕ್ಕೆ ವಾಪಸ್ ಕೊಡೋ ದೃಷ್ಟಿ ಇರೋದು ಭಾಳ ಕಡಿಮೆ. ಸೊ ನನಗೆ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ. ಆ್ಯಂಡ್ ಅದು ನನಗೆ ಸಕ್ಸಸ್ ಸಿಕ್ಕಿದೆ, ಆ ರೀತಿ ಸಿನಿಮಾದಲ್ಲೂ ಸಿಕ್ಕಿದೆ, ಚಳುವಳಿನೂ ಒಂದು ಮಟ್ಟಿಗೆ ಸಿಕ್ಕಿದೆ. ಬಟ್ ಇಟ್ ಈಸ್ ಆಲ್ಸೋ ಅಬೌಟ್ ಅ ಮೈಂಡ್ ಸೆಟ್. ಈ ಸಿನಿಮಾದಲ್ಲಿ ಸೇರೋರು ಹೆಚ್ಚಾಗಿ ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಒಂದು ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ಒಂದು ಹೀರೋ ಆಗೋಕ್ಕೆ
ನಾನು ಎಲ್ಲರೂ ಅಂತಲ್ಲ, ಡೈರೆಕ್ಟರ್ ಆಗೋಕ್ಕೆ ಇಟ್ ಟೇಕ್ಸ್ ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟಿವಿಟಿ, ಎಕ್ಸ್ಟ್ರಾರ್ಡಿನರಿ ವಿಷನ್, ಅದರಲ್ಲಿ ಎರಡು ಮಾತಿಲ್ಲ. ಆ್ಯಸ್ ಅ ರೈಟರ್, ಡೈರೆಕ್ಟರ್, ಮೆನಿ ಆಸ್ ಟೆಕ್ನಿಷಿಯನ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಭಾಳ ರಿಸ್ಕ್ ತೊಗೊತಾರೆ. ಬಟ್ ಆ್ಯಸ್ ಎ ಹೀರೋ ಆಗಬೇಕು ಅಂದಾಗ ಇಟ್ ಈಸ್ ನಾಟ್ ಅಬೌಟ್ ದ ಆರ್ಟ್. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಾನು ದೊಡ್ಡ ಹೀರೋ ಆಗಬೇಕು, ನಾನು ಬೆಳಿಬೇಕು, ನಾನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ನಾನು ಪ್ರಚಾರದಲ್ಲಿರಬೇಕು, ನಾನು ಸ್ಟಾರ್ ಆಗಬೇಕು, ನಾನು ಬಿಲ್ಡಪ್ ತೊಗೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾರೆ. ಸೊ ಅದು ಸಿಕ್ಕಾದ್ಮೇಲೆ ಅದು ಇನ್ನೂ ಬೇಕು ಅಂತಾರೆ. ಕರೆಕ್ಟ್. ನನ್ನ ಉದ್ದೇಶ ಅದು ಯಾವತ್ತೂ ಇದ್ದಿಲ್ಲ. ಕರ್ನಾಟಕದ ಜನ ಸರ್, ಹಾ. ಇಲ್ಲಿ ನಾನು 2 ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಒಬ್ರು ವಿದೇಶದಲ್ಲಿ ಓದಿ ಒಂದು ಅದ್ಭುತವಾದಂತಹ ಭವಿಷ್ಯವನ್ನ ಕಟ್ಕೊಳ್ಳುವಂತ ಅವಕಾಶ ಇದ್ರೂ ಕೂಡ ಹುಟ್ಟಿ ಬೆಳೆದಿರುವ ನಾಡಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡಬೇಕು, ಕೊಡುಗೆ ಕೊಡಬೇಕು, ಇಲ್ಲಿ ಜನರಿಗೆ ಒಂದು ಸರಿ ಸಮನಾದಂತ ಒಂದು ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಬಂದಂತ ಚೇತನ್ ಅಂತ. ಸಿನಿಮಾದಲ್ಲಿ ಅವಕಾಶಗಳು ಬೇಕಾಗಿಲ್ಲ ನನಗೆ, ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದಂತ ಚೇತನ್ ಒಂದ್ ಕಡೆ. ಮತ್ತೊಂದು, ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಕ ಮೇಲೆ ಕರ್ನಾಟಕ ಬೇಡ, ನಾವು ಅಮೆರಿಕ ಲೆವೆಲ್ಗೆ ಬೆಳೆಯೋಣ ಅಂತ ಹೋಗುವಂತ ಹೀರೋಗಳು ಮತ್ತೊಂದು ಕಡೆ. See, there is definitely individual intention, individual dreams, individual value system. ಇದೆಲ್ಲ ಕೂಡ ಒಬ್ಬೊಬ್ಬರಿಂದ ಬೇರೆ ಬೇರೆ. ಅದನ್ನ ನಾಡು ನುಡಿ ಭಾಷೆಗೋಸ್ಕರ, ಆಮೇಲೆ ಸೋಷಿಯಲ್ ಕನ್ಸರ್ನ್ಗೋಸ್ಕರ ಆ ಮನಸ್ಥಿತಿಗಳನ್ನ, 2 ಮನಸ್ಥಿತಿಗಳನ್ನ ಅಕ್ಕಪಕ್ಕದಲ್ಲಿಟ್ಟಾಗ ನಿಮ್ಗೆ ಏನು ಅನ್ಸುತ್ತೆ? ಸಿ, ನಾನು ಹಾಗೆ ಐ ಡೋಂಟ್ ಅವೆರಡನ್ನೇ ಕಂಪೇರ್ ಮಾಡಿದ್ರೆ ಟೂ ಮೆನಿ ವೇರಿಯಬಲ್ಸ್ ಆಗುತ್ತೆ. ದಸ್ ಟೂ ಮೆನಿ ವೇರಿಯಬಲ್ಸ್. ಒಂದಂತೂ ನಿಜ, ನೀವು ಸಿನಿಮಾ ರಂಗದಲ್ಲಿ ನೀವು ಯಾವುದೇ ಪಾತ್ರ ವಹಿಸಿ, ಆ್ಯಕ್ಟರ್, ಡೈರೆಕ್ಟರ್, ಟೆಕ್ನಿಷಿಯನ್, ಪ್ರೊಡ್ಯೂಸರ್, ನಿಮ್ಮ ಪರ್ಸನಲ್ ಬೆನಿಫಿಟ್ಗಿಂತ ಸಿನಿಮಾ ರಂಗದ ಬೆನಿಫಿಟ್ ಮಾಡಿದ್ರೆ ಇಟ್ಸ್ ಐ ರೆಸ್ಪೆಕ್ಟ್. ನನಗೆ ಅದ್ರ ಬಗ್ಗೆ ಭಾಳ ವ್ಯಾಲ್ಯೂ, ಅದ್ರ ಬಗ್ಗೆ ಭಾಳ ಗೌರವ. ಯಾವಾಗ ಇಟ್ ಬಿಕಮ್ಸ್ ಅಬೌಟ್ ಯುರ್ ಓನ್ ಪರ್ಸನಲ್ ಗ್ಲೋರಿ, ಯುರ್ ಓನ್ ಪರ್ಸನಲ್ ಬೆನಿಫಿಟ್, ಯುರ್ ಓನ್ ಪಾಕೆಟ್ ಬುಕ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆದಾಗ ದೆನ್ ದಿ ಇಂಡಸ್ಟ್ರಿ ಲೂಸಸ್ ಔಟ್. ಓಕೆ, ಅದು ನೇರವಾದ ಪ್ರಶ್ನೆ ಸರ್. ಕನ್ನಡ ಚಿತ್ರರಂಗ ಇವತ್ತಿನ ಸ್ಥಿತಿಯಲ್ಲಿ ಇರುವಂತದ್ದನ್ನ ನೋಡಿದ್ರೆ, ಕನ್ನಡದ ಕೆಲವು ಹೀರೋಗಳು ಇವತ್ತಿನ ಸ್ಥಿತಿಯಲ್ಲಿ ಇರುವಂತದ್ದನ್ನ ನೋಡಿದ್ರೆ, ಈಗ ನೀವೇನು ಒಂದು ಪಾಯಿಂಟ್ ಅನ್ನು ಎಗ್ರೈಸ್ ಮಾಡ್ತಿದ್ರಿ, ಇದಕ್ಕೆ ಹತ್ತಿರದಲ್ಲಿ ಇದ್ದಾರೆ ಅಂತ ಅನ್ಸಲ್ಲ ಸರ್ ನಿಮಗೆ? ನೋಡಿ ಹೇಮಂತ್ ಅವರೇ, ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡೋನಲ್ಲ. ಆ್ಯಂಡ್ ಅವರ ವಿಷನ್ ನನಗೇನು ಅನಿಸುತ್ತೆ ಅಂದರೆ, ಸಿನಿಮಾ ಹೀರೋಗಳು ಯಾರು ಜಾಸ್ತಿ ಪಡೆದಿದ್ದಾರೆ ಸಮಾಜದಿಂದ, ನನ್ನಂತೂ ನಾವು ಜಾಸ್ತಿ ವಾಪಸ್ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅವರು ಜಾಸ್ತಿ ಇನ್ವಾಲ್ವ್ ಆಗಲಿ, ಮಾತಾಡಲಿ, ಅವರ ವಿಷನ್ ಏನಿದೆ ಅಂತ ಹೇಳ್ಕೊಳ್ಳಿ, ಅದರ ತಕ್ಕಂತೆ ಕೆಲಸ ಮಾಡಲಿ. ಬಿಕಾಸ್ ದ ವೇ ಸಿನಿಮಾ ಇಂಡಸ್ಟ್ರಿ ಇಸ್ ಸ್ಟ್ರಕ್ಚರ್ಡ್, ಹೇಮಂತವ್ರೆ, ಪೂಜಾ ಅವರೇ, ಇಟ್ಸ್ ಅ ವೆರಿ ಅನ್ಜಸ್ಟ್ ಸ್ಟ್ರಕ್ಚರ್. ಸಿನಿಮಾ ರಂಗದಲ್ಲಿ ಏನಿದೆ ಸ್ಟ್ರಕ್ಚರಲ್ಲಿ ಅಂದರೆ, ನಿಮಗೆ ಕ್ರಿಯೇಟಿವ್ ಸಕ್ಸಸ್ಸಿಗೆ ರೈಟರ್, ಡೈರೆಕ್ಟರ್ ಪಾತ್ರ ಭಾಳ ದೊಡ್ಡದು. ಫೈನಾನ್ಷಿಯಲ್ ಸಕ್ಸಸ್ಸಿಗೆ ಪ್ರೊಡ್ಯೂಸರ್ ಭಾಳ ರಿಸ್ಕ್ ತೊಗೊತಾರೆ. ಬಟ್ ದಿ ಓವರ್ವೆಲ್ಮಿಂಗ್ ಬೆನಿಫಿಷರಿ ಆಫ್ ಆಲ್ ಆಫ್ ದಿಸ್ ಬಿಕಮ್ಸ್ ದ ಹೀರೋ, ದ ಲೀಡ್ ಮೇಲ್ ಎಸ್ಪೆಷಲಿ. ಆ್ಯಂಡ್ ದ ಲೀಡ್ ಮೇಲ್ ಅದಕ್ಕೆ ಕಾರಣರಾಗಿರೋದು ಭಾಳ ಸ್ವಲ್ಪ, ಬಟ್ ದ ಬೆನಿಫಿಟ್ ಸಿಗೋದು ಭಾಳ ಜಾಸ್ತಿ. ಸೊ ದಿಸ್ ಈಸ್ ದ ಇನ್ಹೆರೆಂಟ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಅದನ್ನು ಗೊತ್ತಾದ ಮೇಲೆ, ಅದು ನಾನು ಒಬ್ಬನಿಗೆ ಗೊತ್ತಿರೋದಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಡಸ್ಟ್ರಿ ಒಳಗಿರೋರು, ಹೊರಗಿರೋರು, ಪೀಪಲ್ ಆರ್ ಅವೇರ್. ಸೊ ಹೀರೋಗಳು ನನ್ನ ಕಣ್ಣಲ್ಲಿ, ನೀವು ಅದನ್ನು ನಿಮ್ಮದೇ ಒಂದು ರೀತಿಯಲ್ಲಿ ಅದನ್ನು ತೊಗೊಳಕ್ಕಿಂತ, ಒಂದು ಪರ್ಸ್ನಲ್ಲಾಗಿ ಅದನ್ನು ನನ್ನಿಂದನೇ ಆಗಿದೆ ಅಂತ, ಆಗಿಲ್ಲ ಅಂತ ಗೊತ್ತಿದ್ದು ನೀವೇನು ಮಾಡ್ಬೋದು ಅಂದರೆ, ಲೆಟ್ಸ್ ಗಿವ್ ಬ್ಯಾಕ್ ಟು ಸೊಸೈಟಿ, ಲೆಟ್ಸ್ ಗಿವ್ ಬ್ಯಾಕ್ ಟು ದಿ ಇಂಡಸ್ಟ್ರಿ. ನಮಗೆ ನಾವು ಕೂಡ ಸಿನಿಮಾ ರಂಗದಲ್ಲಿ ಫೈರ್ ಅಂತ ಒಂದು ಸಂಸ್ಥೆ ಕಟ್ಟಿ, ಅದರಲ್ಲಿ ಕೂಡ ಸಿನಿಮಾ ರಂಗಕ್ಕೆ ನಾವು ಹೆಂಗೆ ಒಳ್ಳೇದು ಮಾಡ್ಬೋದು ಅಂತ 2017 ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾಕಂದ್ರೆ ಸರ್, ಕನ್ನಡ ಚಿತ್ರರಂಗ ಈಗ ಸಂಕಷ್ಟದಲ್ಲಿದೆ, ಇದೆ, ಸಿನಿಮಾಗಳು ಓಡ್ತಾ ಇಲ್ಲ ಇದೆ. ಕೆಲವೊಂದು ಶಿವಣ್ಣನವರ ಅನಾರೋಗ್ಯ, ಪುನೀತ್ ಅವ್ರು ಹೋದ್ಮೇಲೆ ದರ್ಶನ್ ಇಲ್ಲ, ಆಮೇಲೆ ಸುದೀಪ್ ಮತ್ತೆ ಯಶ್ ಇಲ್ಲಿ ಇಲ್ಲ, ಕನ್ನಡ ಸಿನಿಮಾ ಮಾಡ್ತಾ ಇಲ್ಲ. ಈ ತರದ ಸಂಕಷ್ಟದ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇನ್ನೊಂದು ಎಷ್ಟು ಖುಷಿ ಇದೆ ಅಂತ, ಯಾಕಂತ ಹೇಳಿದ್ರೆ KGF, ಕಾಂತಾರ ಆ ಮಟ್ಟಿಗೆ ಹೋಗಿದೆ, ಇಡೀ ಪ್ಯಾನ್ ಇಂಡಿಯಾ ತರ ಎಲ್ಲರೂ ನಮ್ಮ ತಿರುಗಿ ನೋಡಂಗ್ ಮಾಡಿದೆ ಕನ್ನಡ ಇಂಡಸ್ಟ್ರಿ. ಇದು ಇನ್ನೊಂದು ನಾನು ಇದನ್ನೇ ಹೇಳ್ತೀನಿ ಪೂಜಾ, ನಿಮ್ಮ ಮಾತಿಗೆ. ಒಬ್ಬ ಅಂಬಾನಿನೋ ಅದಾನಿ ಬೆಳೆದಿದ ತಕ್ಷಣ ಭಾರತ ದೇಶ ಬೆಳೆಯುತ್ತೆ ಅಂತ ನಾನು ನೋಡೋಕ್ಕಾಗಲ್ಲ. ಕರೆಕ್ಟ್. ಒಂದು ಕಾಂತಾರ, KGF ಚೆನ್ನಾಗಿರೋದು ಫೈನ್, ವಿ ಆರ್ ಆಲ್ ಹ್ಯಾಪಿ ದಟ್ ಇಸ್ ಅ ಸಕ್ಸಸ್ಫುಲ್ ಸಿನಿಮಾಸ್. ಬಟ್ ಅವೆರಡು 100 ಕೋಟಿ ಗಳಿಸಿದ ಮೇಲೆ ಸಿನಿಮಾ ರಂಗಕ್ಕೆ ಒಳ್ಳೆಯದಾಗಿದೆ ಅಂತ ಏನಿಲ್ಲ. ಆ ಟೀಮ್ಗಳಿಗೆ ಒಳ್ಳೆಯದಾಗಿರ್ಬೋದು, ಆ ಟೀಮ್ನಲ್ಲಿ ಕೆಲವು ವ್ಯಕ್ತಿಗಳು ಒಳ್ಳೆಯದಾಗಿರ್ಬೋದು.
ಬಟ್ ನಮಗೆ ಸಿನಿಮಾ ರಂಗ ಬೆಳಿಬೇಕು ಅಂದರೆ ವಿ ಹ್ಯಾವ್ ಟು ಹ್ಯಾವ್ ಅ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್, ಇನ್ ಟರ್ಮ್ಸ್ ಆಫ್ ರೈಟರ್ಸ್, ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್. ಆ್ಯಂಡ್ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಕೊಡುಗೆ ಕೊಡ್ಬೋದು. ಸಿನಿಮಾ ಒಳಗಡೆಯಿಂದನೂ ಕೊಡುಗೆ ಕೊಡ್ಬೋದು. ನನ್ನ ಕಣ್ಣಲ್ಲಿ ನಾನು ಸಿನಿಮಾ ಹೊರಗಡೆಯಿಂದ ಹೌ ಯು ಬಿಲ್ಡ್ ಅನ್ ಐಡಿಯಲ್ ಸೊಸೈಟಿ ಅಂತ ಕಟ್ತಾ ಬಂದಾಗ, ಆಲೋಚನೆಗಳು ಬೆಳೆದಷ್ಟು, ಎಜುಕೇಷನ್ ಸಿಸ್ಟಮ್ ಬೆಳೆದಷ್ಟು, ಕ್ರಿಯೇಟಿವಿಟಿ ಅದಕ್ಕೆ ಕೊಡಬೇಕಾಗಿರೋ ಒಂದು ರೀತಿ ಒಂದು ಅದಕ್ಕೆ ರೆಕಗ್ನಿಷನ್ ಕೊಟ್ಟಷ್ಟು ವಿ ಕ್ಯಾನ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಫಿಲ್ಮ್ ಇಂಡಸ್ಟ್ರಿ. ಬಿಕಾಸ್ ನೋಡಿ, ಇದು ಮೈಟ್ ಬಿ ಅ ಸ್ಟ್ರೆಚ್, ಬಟ್ ಯಾಕೆ ಮಲಯಾಳಂ ಚಿತ್ರರಂಗ, ಯಾಕೆ ತಮಿಳ್ ಚಿತ್ರರಂಗ ಅವರಿಬ್ಬರು ಕೂಡ ಇನ್ ಮೆನಿ ವೇಸ್ ಹ್ಯಾವ್ ಅ ಹೈಯರ್ ಸಕ್ಸಸ್ಫುಲ್ ಪರ್ಸೆಂಟೇಜ್ ದೆನ್ ಕನ್ನಡ ಅಂದರೆ ಇಟ್ ಇಸ್ ಅವ್ರಿಗೆ ಏನು ಜಾಸ್ತಿ ಬುದ್ಧಿವಂತರೇನಲ್ಲ, ಅವರೇ ಜಾಸ್ತಿ ಏನು ಒಂದು ಟ್ಯಾಲೆಂಟೆಡ್ ಏನಲ್ಲ. ದೇ ಹ್ಯಾವ್ ಬೆಟರ್ ಪೊಲಿಟಿಕಲ್ ಅವೇರ್ನೆಸ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆನ್ ಅ ಸೊಸೈಟಲ್ ಲೆವೆಲ್. ದೇ ಹ್ಯಾವ್ ಬೆಟರ್ ಪಾಲಿಟಿಕ್ಸ್. ತಮಿಳುನಾಡಿನಲ್ಲಿ ದ್ರಾವಿಡ ಪಾಲಿಟಿಕ್ಸ್ 60 ವರ್ಷ ಹಿಂದೆ ಪ್ರಾದೇಶಿಕ ಶಕ್ತಿ ಇತ್ತು. ಅದರಿಂದ ಆ ಒಂದು ಅವೇರ್ನೆಸ್ಸಿಂದ ಮೂಮೆಂಟಿಂದ ಫಿಲ್ಮ್ ಇಂಡಸ್ಟ್ರಿಗೂ ಇನ್ಫ್ಲೂಯೆನ್ಸ್ ಆಗಿ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಕೇರಳ ಹ್ಯಾಸ್ ಸ್ಟ್ರಾಂಗ್ ಕಮ್ಯುನಿಸ್ಟ್ ಮೂವ್ಮೆಂಟ್, ಆ್ಯಂಡ್ ಅಲ್ಲೂ ಕೂಡ ಒಂದು ರೀತಿ ಅಲ್ಲೂ ಕೂಡ ಬೆನಿಫಿಟ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್, ಇನ್ ಟರ್ಮ್ಸ್ ಆಫ್ ಎಜುಕೇಷನಲ್ ಬೆನಿಫಿಟ್ಸ್ ಆ್ಯಂಡ್ ಓವರ್ ಆಲ್ ಲೈಫ್ ಸ್ಟೈಲ್ ಬೆನಿಫಿಟ್ಸ್. ಅಲ್ಲಿ ಕಂಪ್ಲೀಟ್ ಆಫ್ ಪಾವರ್ಟಿ ಅಲಿವಿಯೇಟ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಸೊ ಗ್ರೋಸ್ ಪಾವರ್ಟಿ. ಸೊ ಈ ರೀತಿಯಲ್ಲಿ ಕೇರಳ ಇನ್ ತಮಿಳ್ನಾಡು ಆರ್ ಬೆಟರ್. ಅದರಿಂದ ಆಲ್ಸೋ ದ ಫಿಲ್ಮ್ ಇಂಡಸ್ಟ್ರಿ ಬೆನಿಫಿಟ್ಸ್. ನಾವು ಕರ್ನಾಟಕದಲ್ಲಿ ಸಿನಿಮಾ ರಂಗ ಒಳಗಡೆಯಿಂದ ಬೆನಿಫಿಟ್ ಮಾಡೋದ್ರ ಜೊತೆ ಹೊರಗಡೆಯಿಂದ ಇಫ್ ವಿ ಬಿಲ್ಡ್ ಅನ್ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಮೂವ್ಮೆಂಟ್, ಕ್ರಿಯೇಟ್ಸ್ ಅವೇರ್ನೆಸ್ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್ ಇಕ್ವಾಲಿಟಿ, ಜೆಂಡರ್ ಇಕ್ವಾಲಿಟಿ, ಕ್ಲಾಸ್ ಇಕ್ವಾಲಿಟಿ, ಭಾಷೆ ಸಮಾನತೆ, ಉದ್ಯೋಗದ ಸಮಾನತೆ, ಎಲ್ಲ ರೀತಿ ಶಿಕ್ಷಣ, ಆರೋಗ್ಯ, ಕ್ರೀಡೆ, ಸಾಂಸ್ಕೃತಿಕ ಸಮಾನತೆ, ಎಲ್ಲ ರೀತಿ ಪರಿವರ್ತನೆ ಮಾಡಿದ್ರೆ ಸಿನಿಮಾ ರಂಗಕ್ಕೂ ಬಹಳ ಒಳ್ಳೇದಾಗುತ್ತೆ. ಅಲ್ಲ, ಈಗ ಪ್ರತಿಭೆ, ಈಗ ಡಾಲಿ ಧನಂಜಯ್ ಕೂಡ ಅಂದೇಳಿ ಬಡವ್ರ ಮಕ್ಕಳು ಬೆಳಿಬೇಕನ್ರಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗಿತ್ತು ಸರ್ ಅದು. ಆಮೇಲೆ ಕೌಂಟ್ರಾಗಿ ಯಾವ ರೀತಿ ಮಾತಾಡ್ತಿದ್ರು, ಪ್ರತಿಭೆ ಇದ್ದವ್ರು ಬೆಳಿಬೇಕಾ ಅಥವಾ ಬಡವ್ರ ಮಕ್ಕಳು ಬೆಳಿಬೇಕಾ ಅನ್ನುವಂಥ ಪ್ರಶ್ನೆಗಳು. ಅದೇ ರೀತಿ ನೀವು ಮೊನ್ನೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೂ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರಿ. ಅಲ್ಲಿಯೂ ಸಮಾನತೆ ಬೇಕು, ಸಮಾನತೆಯಿಂದ ತಂಡದ ಆಯ್ಕೆಯಾದರೆ ಒಂದು ರೀತಿ ಅಲ್ಲಿ ಸಮಾನತೆ ಸಿಗುತ್ತೆ ಅನ್ನುವಂಥದ್ದು. ಅಲ್ಲಿಯೂ ಕೂಡ ಒಂದು ಪ್ರತಿಭೆ ಅಥವಾ ಪ್ರದರ್ಶನ, ಅದಕ್ಕಿಂತ ಬೇರೆ ರೀತಿ ಸಮಾನತೆ ಯಾವ ರೀತಿ ನೀವು ನೋಡ್ತೀರಾ ಚೇತನ್? ನೀವು ಮಲ್ಟಿಪಲ್ ಪ್ರಶ್ನೆಗಳು ಕೇಳಿದ್ದೀರ. ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ನಾವು ಬೇಕಾದರೆ ಒಂದೊಂದಾಗಿ ಡೈಸೆಕ್ಟ್ ಮಾಡ್ಕೊಂಬರ್ಬೋದು. ಬಟ್ ಕ್ರಿಕೆಟ್ ಬಗ್ಗೆ ನಾನು ಹೇಳ್ತೀನಿ. ಕ್ರಿಕೆಟ್ನಲ್ಲೂ ಕೂಡ ನಮಗೆ ಮೀಸಲಾತಿ ಬೇಕು ಅಂತ ನಾನು ಫೈಟ್ ಮಾಡ್ತಾ ಇದ್ದೀನಿ. ಯಾಕೆ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಸೋಷಿಯಲ್ ಜಸ್ಟಿಸ್, ಇಟ್ ವಿಲ್ ಇಂಪ್ರೂವ್ ದ ಕ್ರಿಕೆಟ್ ಟೀಮ್ ಅನ್ನೋದು ನನ್ನ ವಾದ. ನಾನು ಎಕ್ಸಾಂಪಲ್ ಕೊಡ್ತೀನಿ. 2015-16ರಲ್ಲಿ ಇಂಡಿಯನ್ ರೈಲ್ವೇಸ್ ಬಗ್ಗೆ ದೇರ್ ವಾಸ್ ಅ ಸ್ಟ್ರಾಂಗ್ ರಿಸರ್ಚ್ ಇನ್ ಯೂನಿವರ್ಸಿಟಿ ಮಿಶಿಗನ್. ಇಂಡಿಯನ್ ರೈಲ್ವೇಸ್ ಬೀಯಿಂಗ್ ದ ಲಾರ್ಜೆಸ್ಟ್ ರಿಸರ್ವೇಷನ್ ಗಿವರ್ ಇನ್ ಇಂಡಿಯಾ, ಇನ್ ದ ವರ್ಲ್ಡ್ ಇರ್ಬೋದು. ಸೊ ಆ ಇಂಡಿಯನ್ ರೈಲ್ವೇಸ್ನಲ್ಲಿ ಏನು ತೋರಿಸಿತು ಅಂದರೆ ನಿಮಗೆ SC/ST ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಲ್ಲ, ಅಷ್ಟೇ ಉಳಿದಿಲ್ಲ, ಜಾಸ್ತಿ ಆಗಿದೆ. ರಿಸರ್ವೇಷನ್ ಹ್ಯಾಸ್ ಕ್ರಿಯೇಟೆಡ್ ಮೋರ್ ಪ್ರೊಡಕ್ಟಿವಿಟಿ. ನಿಮಗೆ ಇಂಡಿಯನ್ ರೈಲ್ವೇಸ್ನ ರಿಸರ್ವೇಷನ್ ಮೋರ್ ಪ್ರೊಡಕ್ಟಿವಿಟಿ ಕೊಟ್ಟಿದೆ ಅಂದರೆ ಕ್ರಿಕೆಟ್ನಲ್ಲಿ ಮೀಸಲಾತಿ ಕೊಟ್ಟರೆ ದ ಟೀಮ್ ವಿಲ್ ಇಂಪ್ರೂವ್. ಯು ವಿಲ್ ಹ್ಯಾವ್ ಬೆಟರ್ ಪ್ಲೇಯರ್ಸ್, ಯು ವಿಲ್ ಹ್ಯಾವ್ ಮೋರ್ ರೆಪ್ರೆಸೆಂಟೇಟಿವ್ ಪ್ಲೇಯರ್ಸ್. ಇವಾಗ ಯಾರಾಗ್ತಾ ಇದ್ದಾರೆ ಕ್ರಿಕೆಟ್ನಲ್ಲಿ ಅಂದರೆ ಟ್ಯಾಲೆಂಟಿಂದ ಅಲ್ಲ, ಇವಾಗ ಯಾರಂದರೆ ಇನ್ಫ್ಲೂಯೆನ್ಸಿಂದ ಆಗ್ತಾ ಇದೆ, ನೆಟ್ವರ್ಕಿಂದ ಬರ್ತಾ ಇದೆ, ದುಡ್ಡಿಂದ ಬರ್ತಾ ಇದೆ. ಹೌದು, ಯಾಕಂದ್ರೆ ಇತ್ತೀಚಿನ ಭಾರತ ತಂಡದ ಆಯ್ಕೆಯನ್ನು ಗಮನಿಸಿದ್ರೆ ಚೇತನ್ ಅವರು ಹೇಳೋದ್ರಲ್ಲಿ ಎಲ್ಲೋ ಒಂದು ರೀತಿ ನಿಜ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ನವರು ಮುಂಬೈ ಪರವಾಗಿ ಆಡಿರೋರು ಹೆಚ್ಚಿಗೆ ಆಯ್ಕೆ ಆಗ್ತಾರೆ. ಈ ಮುಂಬೈ ಮಾಫಿಯಾ ಕ್ರಿಕೆಟ್ನಲ್ಲಿ ಮೊದಲಿಂದನೂ ಇದೆ, ಅತಿ ಹೆಚ್ಚು ಮುಂಬೈ ಆಟಗಾರರು ಬರ್ತಿರ್ತಾರೆ. ಈಗ ನೋಡಿ ಅವ್ರು ಜಾಸ್ತಿ ಇದ್ದಾರೆ. ಗುಜರಾತ್ ಟೈಟನ್ಸ್ ಅವರು ಈಗ ಮುಂದೆ ಬರುವಂತ ಯಾವ್ದು ಟೆಸ್ಟ್ ಸೀರೀಸ್ ನಲ್ಲಿ 7 ಜನ ಆಯ್ಕೆ ಆಗಿದ್ದಾರೆ. ಹೌ ಇಟ್ಸ್ ಪಾಸಿಬಲ್? ಸಂಜು ಸ್ಯಾಮ್ಸನ್ ಪ್ರತಿ ಸರಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಸಿ when you increase the pool, see first of all ಬೇರೆ ಸ್ಪೋರ್ಟ್ಸ್ನಲ್ಲಿ ರೆಪ್ರೆಸೆಂಟೇಷನ್ ಇದೆ. ಯಾಕಂದರೆ ನಿಜವಾಗ್ಲೂ ಒಂದು ರೀತಿ ಒಂದು ಗ್ರಾಮೀಣ ಭಾಗದಿಂದ ನಮಗೆ ಬೇರೆ ಬೇರೆ ಕಡೆಯಿಂದ ನಾವು ಟ್ಯಾಲೆಂಟ್ ಕೂರಿಸಿ ಅದನ್ನು ಬೆಳೆಸೋ ಸಾಧ್ಯತೆಗಳಿದೆ. ಅದಕ್ಕೂ ನಾವು ಫಂಡಿಂಗ್ ಬೇಕು, ಬೇರೆ ಬೇರೆ ರೀತಿ ಕೋಚಿಂಗು, ಸ್ಕೌಟಿಂಗ್ ಬೇಕಾಗುತ್ತೆ. ಬಟ್ ಕ್ರಿಕೆಟ್ನಲ್ಲಿ ಸಿನ್ಸ್ ಇಟ್ ಹ್ಯಾಸ್ ದ ಮೀಡಿಯಾ ಪ್ರೆಸೆನ್ಸ್, ಸಿನ್ಸ್ ಇಟ್ ಹ್ಯಾಸ್ ದ ಮನಿ ಪ್ರೆಸೆನ್ಸ್, ಸಿನ್ಸ್ ಇಟ್ ಹ್ಯಾಸ್ ದ ಆಕ್ಸೆಸ್ ಟು ರಿಸೋರ್ಸಸ್ ಆ್ಯಂಡ್ ಪವರ್ ಆ್ಯಂಡ್ ಪ್ರಿವಿಲೇಜ್, ಅದು ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಲಾಬೀಸ್. ನಾವು ಅದರಲ್ಲಿ ಮೀಸಲಾತಿ ತಂದರೆ ಜನಸಂಖ್ಯೆ ಅದರ ಮೇಲೆ ಪ್ರಾತಿನಿಧ್ಯ, ಆವಾಗ ನಿಜವಾದ ಪ್ರತಿಭೆ ಹುಡುಕತ್ತೆ. ದ ಪೂಲ್ ಆಫ್ ಕ್ಯಾಂಡಿಡೇಟ್ಸ್, ದ ಪೂಲ್ ಆಫ್ ಪೀಪಲ್ ಹೂ ಆರ್ ಗುಡ್ ಪ್ಲೇಯರ್ಸ್, ಅದು ಹುಡುಕೋದು ಜಾಸ್ತಿ ಆಗುತ್ತೆ. ಇಲ್ಲಪ್ಪ ನಾವು ಒಂದು ಒಳ್ಳೆಯ ಒಂದು SC ಪ್ಲೇಯರ್ನ ಕರ್ಕೊಂಬರ್ಬೇಕು, ಒಂದು ST ಪ್ಲೇಯರ್ ಹುಡುಕಬೇಕು, ಒಂದು OBC ಪ್ಲೇಯರ್ ಹುಡುಕಬೇಕು ಅಂತ ಬಂದಾಗ ಯು ವಿಲ್ ಗೆಟ್ ದ ಬೆಸ್ಟ್ ಪ್ಲೇಯರ್ಸ್.
that will improve the team, that will make for new role models, and that will make for a social justice paradigm. ಈಗ ಈ ರಿಸರ್ವೇಶನ್ ಅನ್ನೋ ವಿಚಾರಗಳನ್ನ ನೀವು ಕ್ರಿಕೆಟ್ನಲ್ಲಿ ನೀವೇನು ಹೋರಾಟ ಮಾಡ್ತಿರಲ್ಲ ಚೇತನ್ ಅವರೇ, ಈಗ ಈ ರಿಸರ್ವೇಶನ್ ಅನ್ನೋದಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ವ್ಯಾಖ್ಯಾನ ನೀಡಿದೆ. ಏನ್ ನೀಡಿದೆ ಅಂತಂದ್ರೆ, ಈ IAS IPS IFS ಆಫೀಸರ್ಸ್ ಅವ್ರ ಮಕ್ಕಳಿಗೆ ಮೀಸಲಾತಿಯ ಅವಶ್ಯಕತೆ ಇದೆಯಾ? ಇವ್ರೀಗ ಆಲ್ರೆಡಿ ಇವರು ಅನುಕೂಲವನ್ನ ಪಡೆದಿರ್ತಾರೆ, ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ಬಂದಿರ್ತಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಲ್ಪ ಸಬಲರಾಗಿರ್ತಾರೆ. ಅಂಥವ್ರ ಮಕ್ಕಳಿಗೆ ಒಂದು ಮೀಸಲಾತಿಯ ಅವಶ್ಯಕತೆ ಇದೆಯಾ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇಟ್ಸ್ ಅ ಇಂಪಾರ್ಟೆಂಟ್ ಡಿಸ್ಕಷನ್ ಟು ಹ್ಯಾವ್. ನಮಗೆ ಇವಾಗ ಮೀಸಲಾತಿಯ ಪರಿಕಲ್ಪನೆಯಲ್ಲಿ ನಮಗೂ ಕೂಡ ವಿ ನೀಡ್ ಅ ಜಸ್ಟಿಸ್ ಮೆಕ್ಯಾನಿಸಮ್ ವಿತಿನ್ ದ ಜಸ್ಟಿಸ್ ಮೆಕ್ಯಾನಿಸಮ್. ವೈಜ್ಞಾನಿಕವಾಗಿ ನಿಮಗೆ SCಗಳಲ್ಲಿ, STಗಳಲ್ಲಿ, OBC, MBCಗಳಲ್ಲಿ ಪ್ರವರ್ಗ 1, 2A, 3A, 3B ಇದರಲ್ಲಿ ನಮಗೇನು ಬೇಕು ಅಂದರೆ, ಯಾರನ್ನು ನಾವು ಗುರುತಿಸಬೇಕು ಅಂದರೆ ಎಸ್ಪೆಷಲಿ those within those communities who are more from backward communities, economic, low income areas, rural area, state syllabus, ಕನ್ನಡ ಮಾತೃಭಾಷೆ, ಡಿಸಬಿಲಿಟಿ, ಇದನ್ನು ನಾವು ಗುರುತಿಸಿ that must be the focus. ಇವಾಗ ಏನಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಇವಾಗ SC ST ಸ್ಪೆಸಿಫಿಕ್ಲಿ ನೂರಾರು ವರ್ಷ, ಸಾವಿರಾರು ವರ್ಷಗಳಿಂದ ಈ ಕಮ್ಯುನಿಟಿಗಳು, ಆ್ಯಂಡ್ ಟು ಸಮ್ ಲೆವೆಲ್ MBC OBC ಕಮ್ಯುನಿಟಿ, ಸಮ್ ಲೆವೆಲ್ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟೀಸ್ ಶಿಕ್ಷಣದ ವಂಚಿತರಾಗಿದೆ. ಸೊ ನೂರಾರು ವರ್ಷ, ಸಾವಿರಾರು ವರ್ಷ ಮಹಿಳೆಯರು ಸೇರಿ ಶಿಕ್ಷಣದ ವಂಚಿತರಾಗಿದ್ದಾಗ ನಿಮಗೆ ದ ಪೂಲ್ ಇಸ್ ನಾಟ್ ಆಸ್ ಬಿಗ್ ಆಸ್ ಅದರ್ ಮೇ ಬಿ ಜನರಲ್ ಕ್ಯಾಟಗರಿ ಪೂಲ್. ಸೊ ಏನಾಗತ್ತೆ ಅಂದರೆ, ದ ಕಾಂಪಿಟಿಷನ್ ಮೈಟ್ ಬಿ ಕಂಪ್ಯಾರಿಟಿವ್ಲಿ ಲೆಸ್ ಆ್ಯಂಡ್ ಸಿಕ್ಕಿರೋರಿಗೆ ಸಿಗ್ತಾ ಇರ್ಬೋದು. ಹೋಗ್ತಾ ಹೋಗ್ತಾ ಶಿಕ್ಷಣದ ಮಹತ್ವ ಗೊತ್ತಾದಷ್ಟು, ಶಿಕ್ಷಣ ಎಲ್ಲರಿಗೂ ಸಿಕ್ತಷ್ಟು, the pool will definitely become more competitive because there's more people involved. ಜಾಸ್ತಿ ಜನಕ್ಕೆ ಶಿಕ್ಷಣ ಸಿಗ್ತಾ ಇದೆ. ನೋಡಿ ಹೇಮಂತ್ ಅವರೇ, ಅದರಲ್ಲಿ ನಾನು IAS IPS IFS ಅದ್ರಲ್ಲಿ ಯಾರು ಸಿಕ್ಕಿರುತ್ತೋ ಅದನ್ನು ಒಂದು ರೀತಿ ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಅದಕ್ಕೆ ಒಂದು ಅಮೆಂಡ್ಮೆಂಟ್ಸ್ಗಳು ತಂದು ಅದು ಕೂಡ ಒಂದು ರೀತಿ ಒಂದು ವೈಜ್ಞಾನಿಕವಾಗಿ ಸರಿಪಡಿಸೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಒಂದು ವ್ಯಕ್ತಿಯ ಬೆಳವಣಿಗೆ ಶಿಕ್ಷಣದಿಂದ ಮೇನ್ ಕಾರಣ ಅಂದರೆ ಅವ್ರು ಎಷ್ಟು ಬುದ್ಧಿವಂತರೋ, ಸೋಕಾಳ್ ಬುದ್ಧಿವಂತರಲ್ಲ, ಎಷ್ಟು ಕಷ್ಟಪಡ್ತಾರೆ, ಓದ್ತಾರೆ, ಎಷ್ಟು ಗಂಟೆಗಳು ಸ್ಟಡಿ ಮಾಡ್ತಾರಲ್ಲ. ದ ಮೇನ್ ರೀಸನ್ ಫಾರ್ ದ ಸಕ್ಸಸ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಥ್ರೂ ಎಜುಕೇಷನ್ ಅಂದರೆ ಇಟ್ ಇಸ್ ಹೌ ಮೆನಿ ಜನರೇಷನ್ಸ್ ಆಫ್ ಎಜುಕೇಷನ್ ಅವ್ರ ಫ್ಯಾಮಿಲಿನಲ್ಲಿ ಇರೋದು. ನಿಮ್ಮ ಕುಟುಂಬದಲ್ಲಿ 3, 4, 50 ಕುಟುಂಬದಲ್ಲಿ ತಲೆಮಾರುಗಳಿಂದ ನೀವು ಶಿಕ್ಷಣ ಇದ್ದರೆ ಯು ವಿಲ್ ಗೆಟ್ ದ ಬೆನಿಫಿಟ್. ನೀವು ನಿಮ್ಮ ತಂದೆ ತಾಯಿ ಹೆಬ್ಬೆಟ್ಟು, ನಿಮ್ಮ ತಂದೆ ತಾಯಿ ಶಿಕ್ಷಣದ ಮಹತ್ವ ಗೊತ್ತಿಲ್ಲ, ನೀವೇ ಫಸ್ಟ್ ಜನರೇಷನ್ ಎಜುಕೇಟೆಡ್ ಅಂತ ಬಂದರೆ ಮ್ಯಾಸಿವ್ ಡಿಸಡ್ವಾಂಟೇಜ್. ಸೊ ಯಾರು ಇವತ್ತಿನ ದಿನ ಆ ಮ್ಯಾಸಿವ್ ಡಿಸಡ್ವಾಂಟೇಜ್ ಇರೋದು, ಹೆಚ್ಚಾಗಿ ಶೂದ್ರ, ಅತಿ ಶೂದ್ರ ಕಮ್ಯುನಿಟೀಸ್ ಆರ್ ಮೋರ್ ಎಜುಕೇಷನಲ್ಲಿ ಮಾರ್ಜಿನಲೈಸ್. ಇವಾಗ ನಮ್ಮ ಶಿಕ್ಷಣದ ಮಹತ್ವ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬಟ್ ಆ ಶಿಕ್ಷಣ ಅಂದರೆ ಬರೀ ಪಠ್ಯಪುಸ್ತಕದ ಶಿಕ್ಷಣ ಆಗ್ಬಾರ್ದು, ಚಳುವಳಿಯ ಶಿಕ್ಷಣವು ಭಾಳ ಮುಖ್ಯ ಅಂತ ನನ್ನ ಭಾವ. ಓಕೆ ಚೇತನ್ ಸರ್, ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಅವಾಗ ಮಾತಾಡ್ಬೇಕಾದ್ರೆ KGF ಕಾಂತಾರ ಮುಂದೆ ಹೋಗಿದ್ದು ಗೊತ್ತು, ಕೆಲವರು ತುಂಬ ಬೇಜಾರಿಂದ ಒಳಗೆ ಹೋಗಿದ್ದು ಗೊತ್ತು. ಸೊ ಡೈರೆಕ್ಟಾಗಿ ಕ್ವಶನ್ ಬರ್ತೀನಿ, ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಸಿನಿಮಾಗಳು ಓಡ್ತಾ ಇಲ್ಲ, ಮತ್ತೆ ದರ್ಶನ್ ಸರ್ ಇದ್ದಿದ್ರೆ ಸಿನಿಮಾಗಳು ಇನ್ನೂ ಚೆನ್ನಾಗಾಗ್ತಾ ಇತ್ತು, ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಸೊ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ? ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಪೂಜಾ ಅವರೇ, ಐ ಡೋಂಟ್ ಲುಕ್ ಎಟ್ ದ ಫಿಲ್ಮ್ ಇಂಡಸ್ಟ್ರಿ ಆಸ್ ಎ ಹೀರೋ ಸೆಂಟ್ರಿಕ್ ಮೀಡಿಯಾ. ಓಕೆ, ನಮಗೆ ಎಷ್ಟೋ ಒಂದು ಸ್ಟಾರ್ ಸೆಂಟ್ರಿಸಿಸಮ್ ಅನ್ನೋದು ಅದು ಇಂಡಸ್ಟ್ರಿ ಒಳಗಿಂದ ಆಗಿರ್ಬೋದು, ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಆಗಿರ್ಬೋದು, ಮೀಡಿಯಾ ಪ್ರೆಸೆಂಟೇಷನ್ ಆಗಿರ್ಬೋದು, ಜನರಿಗೂ ಸುಲಭ ಅನ್ನೋ ರೀತಿಯಲ್ಲಿ ಒಂದು ಪ್ರಬಲ ಸ್ಟಾರ್ಗಳು ನೋಡಿಕೊಂಡು ಅವರಿಂದನೇ ಇಂಡಸ್ಟ್ರಿ ಓಡುತ್ತೆ ಅನ್ನೋದು ಅವರು ಒಂದು ರೀತಿ ಆ ರೀತಿ ಬಿಂಬಿಸ್ಬೋದು. ನಾನು ಹಾಗೆ ನೋಡಲ್ಲ. ನಾನು ಹೇಗೆ ನೋಡ್ತೀನಿ ಅಂದರೆ, ವಿ ಹ್ಯಾವ್ ಫಾರ್ ಅ ಗುಡ್ ಇಂಡಸ್ಟ್ರಿ, ಫಾರ್ ಸ್ಟ್ರಾಂಗ್ ಇಂಡಸ್ಟ್ರಿ, ಸಕ್ಸಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಬೇಕು. ಒಬ್ಬರೋ ಇಬ್ಬರೋ 5, 10 ಜನ ಬೇಡಿಕೆ ಇರೋ ಹೀರೋಗಳಿಂದ ಅವ್ರ ಸಕ್ಸಸ್ ಫಿಲ್ಮ್ಗಳು ಹಿಟ್ಟಾದರೆ ಇಂಡಸ್ಟ್ರಿಗೆ ಒಳ್ಳೆಯದು ಅಂತ ನಾನು ನೋಡಲ್ಲ. ನಮಗೆ 2.5 to 3.5, 4% ಏನು ಸಕ್ಸಸ್ ಇದೆಯಾ ಅದನ್ನು 15, 20, 25% ಅಷ್ಟು ಸಕ್ಸಸ್ ಆದರೆ, ನಾಟ್ ಇನ್ ಟರ್ಮ್ಸ್ ಆಫ್ ವಾಟ್ ಈಸ್ ಸಕ್ಸಸ್, ಹಾಕಿದ್ದು ವಾಪಸ್ ಬಂದು ಒಂದು ಫೈನಾನ್ಷಿಯಲ್ ಪ್ಲಸ್ ಆದರೆ, ದೆನ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ. ಇವ್ರು ಮಾಡೋದು ವರ್ಷಕ್ಕೆ 1, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿಲಿ. ಸೊ ನಮಗೆ ಇಂಡಸ್ಟ್ರಿ ರೀತಿ ನೋಡಿದಾಗ ನಾವು ಹೀರೋ ಸೆಂಟ್ರಿಕ್, ಸ್ಟಾರ್ ಸೆಂಟ್ರಿಕ್ ಆಗಿ ನೋಡಲ್ಲ.
ನಾನು ಹೆಂಗೆ ನೋಡ್ತೀನಿ ಅಂದರೆ ಮೋರ್ ಇನ್ ಟರ್ಮ್ಸ್ ಆಫ್ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಆ್ಯಸ್ ಎ ರೋಲ್ ಮಾಡೋ. ನಮಗೆ ಒಬ್ಬ ಹೀರೋ ಬೇಡಿಕೆ ಜಾಸ್ತಿ ಆದರೆ 106 ಕೋಟಿ ಅಥವಾ ಎಷ್ಟೋ ಒಂದು ಪ್ಯಾನ್ ಇಂಡಿಯಾ ಆದಾಗ ದ ಕವರೇಜ್ ಇಸ್ ವೆರಿ ಸ್ಟ್ರಾಂಗ್. ಬಟ್ ಹೌ ಮಚ್ ಡಸ್ ಆರ್ ರಿಲಿ ಬೆನಿಫಿಟ್ ದಿ ಇಂಡಸ್ಟ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ನಮಗೆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸಣ್ಣ ಬಜೆಟ್ ಕಡೆ ಮಾಡಿ, ಒಂದು ರೀತಿ ಒಳ್ಳೆ ಕತೆ ಇಟ್ಕೊಂಡು, ಒಳ್ಳೆ ಟಾಪಿಕ್ ಕಂಟೆಂಟ್ ಇಟ್ಕೊಂಡು, ನಿಮಗೆ 5 ಕೋಟಿ 10 ಕೋಟಿ 3 ಕೋಟಿ 2 ಕೋಟಿ 1.5 ಕೋಟಿ ಇಷ್ಟರಲ್ಲೇ ನೀವು ಮಾಡಿ ಒಂದು ಯು ಮೇಕ್ ಅ ಸಕ್ಸಸ್ಫುಲ್ ಫಿಲ್ಮ್ ಅಂದಾಗ ದ ಇಂಡಸ್ಟ್ರಿ ವಿಲ್ ಬಿ ವೆರಿ ಗುಡ್. ಹೌದು, ಆ ಥರ ತುಂಬಾ ಎಕ್ಸಾಂಪಲ್ಸ್ ಸೂಫ್ರಮ್ಸ್ ಕಡಿಮೆ ಬಜೆಟ್ ಅಲ್ಲಿ ಬಂದಿದ್ದಂತ ಬೇರೆ ಬೇರೆ ವಿಚಾರಗಳು ಆಗಿದ್ದಾವೆ. ಆ ಥರದ್ದು ಎಕ್ಸಾಂಪಲ್ಸ್ ಇದೆ. ಚೇತನ್ ಅವ್ರೀಗ ಈಗ ಮತ್ತೆ ಮತ್ತೆ ಕಾಡುವಂತ ಪ್ರಶ್ನೆಗಳು ನೀವು ಎದುರಿಗೆ ಕೂತಾಗ ಯಾವ ರೀತಿ ಕಾಡ್ತಾ ಇರ್ತವೆ? ಓಕೆ, ಎಸ್, ಈ ರೀತಿ ಒಂದು ತುಮುಲಗಳು ಸಮಾನತೆಗೋಸ್ಕರ ಈ ರೀತಿ ತುಮುಲಗಳು ಅಂತ ಆ ಒಂದು ಯುವ ರಕ್ತ ಯುವ ಶಕ್ತಿಯನ್ನು ಹುರಿದುಂಬಿಸ್ಬೇಕು, ಅವ್ರನ್ನ ಎಬ್ಬಿಸ್ಬೇಕು ಅನ್ನುವಂಥದ್ದು ಇವೆಲ್ಲ ಇದ್ದಾಗ ಚೇತನ್ ಅವ್ರು ಈಗ ನೋಡಿ ಬೆಂಗಳೂರಲ್ಲಿದ್ದೀರಿ. ಬೆಂಗಳೂರಲ್ಲಿ ಒಂದು ಫೈನಲಿ ನೀವು ಒಪ್ಕೊಳ್ತೀರಾ ಪೊಲಿಟಿಕಲ್ ಪವರ್ ಇದ್ರೆ ಬದಲಾವಣೆ ಮಾಡ್ಬೋದು ಅಂತ? ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಬೇಕೇ ಬೇಕು. ಹೌದು. ಹೀಗಿದ್ದಾಗ ನೋಡಿ ಇಲ್ಲಿ ಬೆಂಗಳೂರು IT-BT ಸಿಟಿ, ಪ್ರಪಂಚದಲ್ಲೇ ಹೆಸರುವಾದ ಸಿಟಿ. ಕಳೆದ 10 ವರ್ಷಗಳಿಂದ ಇಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಚುನಾವಣೆಯನ್ನೇ ನಡೆಸಿಲ್ಲ, GBA ಎಲೆಕ್ಷನ್ ಆಗಿಲ್ಲ, ಏನೇನೋ ಕಾರಣಗಳನ್ನ ಹೇಳ್ಕೊಂಡು ಈಗ ನೀವು ಕೂಡ ಈಗ ಸರಿಯಾದ ಅವಕಾಶಕ್ಕೆ ಹಿಟ್ ಮಾಡಕ್ ಕಾಯ್ತಾ ಇದ್ದೀರಾ. ಯಾವುದಕ್ಕೆ ಯಾವ ರೀತಿ ನಾವು ಪೊಲಿಟಿಕಲಿ ನಾನು ಹಿಟ್ ಮಾಡ್ಬೇಕು, ಎಂಟ್ರಿ ಆಗ್ಬೇಕು ಅನ್ನೋ ವಿಚಾರಧಾರೆಗಳು ನಿಮಗಿದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಯ್ತು ಸರ್. ಈಗ GBA ಎಲೆಕ್ಷನ್ಗೇನಾದರೂ ಚೇತನ್ ಅವರು ಅಥವಾ ಚೇತನ್ ಅವರ ಒಂದು ಟೀಮ್, ಚೇತನ್ ಅವರ ಒಂದು ಪಾರ್ಟಿ ಅನ್ನುವಂಥದ್ದು ಏನಾದರೂ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಏನಾದರೂ ಇದು ಮಾಡ್ಬೋದಾ? GBA ಎಲೆಕ್ಷನ್ ಈಸ್ ವೆರಿ ನೆಸೆಸರಿ. ನಮ್ಗೆ ಅದು ಬೇಕಿದೆ. ಅದು ಬೆಂಗಳೂರಿನ ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ನಮಗೆ BBMP GBA ಈಸ್ ವೆರಿ ನೆಸೆಸರಿ. ನಮ್ಮ ಎಲೆಕ್ಷನ್ ಅಷ್ಟೊತ್ತಿಗೆ, ನಮ್ಮ ಪಾರ್ಟಿ ಅಷ್ಟೊತ್ತಿಗೆ ತಯಾರಾಗಿರಲ್ಲ. ನಾವು ರೆಡಿ ಮಾಡ್ಕೋಬೇಕು ಅಂದರೆ 2028ಕ್ಕೆ ಅತಿ ಅರ್ಲಿಯೆಸ್ಟ್ ಅನ್ನು ನಾವು ಎಲೆಕ್ಷನ್ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಬೇಕಲ್ಲ ಸರ್, ಒಂದು 2 ವರ್ಷ ಬೇಕಲ್ಲ ಸರ್? 2 ವರ್ಷ ಬೇಕಲ್ಲ, ಯಾಕಂದ್ರೆ TVK ನೋಡಿ 2 ವರ್ಷದಿಂದನೇ ಶುರು ಮಾಡ್ತು. 2023 ಶುರು ಮಾಡ್ಕೊಂಡ್ರು ಅವರು. ಅದು ಇದು ಮಾಡಿ ನಾನು 2 ವರ್ಷದಿಂದ ಮಾಡ್ತಾ ಇದೀವಿ ಅಂತ ನೋಡಲ್ಲ. ನಾವು 15 ವರ್ಷದಿಂದ ಚಳವಳಿಯಿಂದ ಮಾಡ್ತಾ ಇದ್ದೀವಿ ನಾವು ಕೆಲಸಗಳು. ಸೊ TVK ಅದು 2 ವರ್ಷದಿಂದ ಒಂದು ಪಕ್ಷ ಲಾಂಚ್ ಮಾಡಾದ್ಮೇಲೆ ಕೆಲಸನೂ ಮಾಡಿಲ್ಲ, ಪ್ರಚಾರ ಶುರುವಾಯಿತು. ಸೊ ಅದು ಬೇರೆ. ಆ್ಯಂಡ್ ಅವ್ರು ಗೆದ್ರು. ಬಟ್ ಅವರು ನಿಜವಾಗ್ಲೂ ಆ ಜನರ ಮತಕ್ಕೆ ಯೋಗ್ಯರಾ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಅದು ಇನ್ನೂ ನೋಡಬೇಕು. ಜನ ಮತ ಹಾಕಿದ್ದಾರೆ, ಅವರು ಒಳ್ಳೆತನದಿಂದ ಹಾಕಿದ್ದಾರೆ. ಜನಾಭಿಪ್ರಾಯವನ್ನ ನಾವು ಒಪ್ಕೊಳ್ಬೇಕು, ಜನ ಅಭಿಪ್ರಾಯನ ಒಪ್ಕೊಳ್ಳೇಬೇಕು, ಗೌರವಿಸಬೇಕು. ಆ್ಯಂಡ್ ಜನರಿಂದ ಒಂದು ಬದಲಾವಣೆ ಬೇಕಿತ್ತು. ಆ ಬದಲಾವಣೆಗೋಸ್ಕರ ವೋಟ್ ಹಾಕಿದರೆ ಅದು ಜನರ ಅತ್ಯುತ್ತಮ ಒಳ್ಳೆತನ, ಅವರ ಒಂದು ಆದರ್ಶವಾದ ಆಲೋಚನೆಯಿಂದ ವೋಟ್ ಹಾಕಿದ್ದಾರೆ. ಆದರೆ ಆ ವೋಟಿಗೆ ನಿಜವಾಗ್ಲೂ ಪಡೆದಿರೋರು ಯೋಗ್ಯರ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ನನಗಿನ್ನೂ ಅದು ಯೋಗ್ಯತೆ ಅಂತ ಇದೆ ಅಂತ ಕನ್ವಿನ್ಸ್ ಆಗಿಲ್ಲ. ಅರ್ಹತೆ ಮತ್ತು ಯೋಗ್ಯತೆ, ಮತ್ತೆ ಅದಕ್ಕೆ ತಕ್ಕಂತೆ ಅವ್ರು ಎಷ್ಟು ಮಟ್ಟಿಗೆ ಜನರ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಅವ್ರಿಗೂ ಕೂಡ ಸಮಾಜನ ಅರ್ಥ ಮಾಡ್ಕೊಂಡಿದ್ದಾರೆ, ನಿಜವಾಗ್ಲೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇನ್ನೂ ನನಗೆ ಕಾಣಿಸ್ತಾ ಇಲ್ಲ. ನೀವು ಇವತ್ತು ಒಂದು ಬುದ್ಧಿಜೀವಿ ವಲಯ ಅಂದಾಗ, ನೀವು ನಾನೇ ಇಷ್ಟು ಡಿಗ್ರಿ ಪಡೆದಿದ್ದೀನಿ ಅನ್ನೋದರಿಂದ ನೀವು ಒಂದು ರೀತಿ ಗೌರವ ಪಡಲ್ಲ. ನಿಮಗೆ ಬೇರೆ ಇಂಟೆಲೆಕ್ಚುವಲ್ಸ್ ಕೂಡ ಇಲ್ಲಪ್ಪ, ಇವರು ಬಹಳ ಒಳ್ಳೆ ಆಳವಾದ ಚಿಂತನೆ ಇದೆ, ದೇ ಹ್ಯಾವ್ ಡನ್ ಅ ಬಾಡಿ ಆಫ್ ವರ್ಕ್, ದೇ ಆರ್ ಪೀರ್ ರಿವ್ಯೂ. ಆ ವ್ಯಕ್ತಿತ್ವ ಮತ್ತು ಇಂಟೆಲೆಕ್ಚುವಲ್ ಕ್ಯಾಲಿಬರ್, ಕ್ರೆಡಿಬಿಲಿಟಿ ಇದೆ ಅಂತ ಪೀರ್ ರಿವ್ಯೂ ಭಾಳ ಮುಖ್ಯ ಆಗುತ್ತೆ. ಸಿನಿಮಾ ರಂಗದಲ್ಲಿ ಯಾರೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ ತಕ್ಷಣ, ಜನ ಹೇಳಿದ ತಕ್ಷಣ ಆಗಲ್ಲ. ಸಿನಿಮಾ ರಂಗದಲ್ಲಿ ಆ ಒಂದು ಮಾತಿಂದ ಇಲ್ಲಪ್ಪ ಇವರು ಭಾಳ ಪ್ರತಿಭಾವಂತರು, ಕಷ್ಟಪಡ್ತಾರೆ, ಹಿಂಗೆ ಅಂತ ಗೊತ್ತಿರುತ್ತೆ. ಸೊ ನೀವು ಲೀಡರ್ಶಿಪ್ ಬಂದಿದ್ದಾಗ, CM ಆಗಿರ್ಬೋದು, DCM ಆಗಿರ್ಬೋದು, ಅದನ್ನು ಜನರ ವೋಟಿಂದನೇ ನೀವು ಬಂದಿರೋದು ಡೆಫಿನೆಟ್ಲಿ. ಬಟ್ ಬೇರೆ ಲೀಡರ್ಶಿಪ್ನಲ್ಲಿ ಇರೋರು ಅವರನ್ನು ಒಪ್ಪಬೇಕು. ತಮಿಳ್ನಾಡಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಐ ಡೋಂಟ್ ಸಿ ದ ಸ್ಟ್ರಾಂಗ್ ಲೀಡರ್ಸ್ ಅಂತ ಅಕ್ಸೆಪ್ಟ್ ಮಾಡಿರೋರು ಇವರಲ್ಲ. ದೊಡ್ಡ ಸ್ಟಾರ್ಸು, ದೇ ಆರ್ ಬಿಗ್ ಸ್ಟಾರ್ಸ್ ಇನ್ ಪವರ್ಫುಲ್ ಪೊಸಿಷನ್ಸ್. ಬಟ್ ದೇ ಹ್ಯಾವ್ ನಾಟ್ ಕನ್ವಿನ್ಸ್ಡ್ the people that they are worthy or they are deserving of that position of leadership yet ಅಂತ ಹೇಳಬಲ್ಲೆ ನಾವು. ಬಟ್ ನಮಗೆ ನಾಟ್ ಯೆಟ್, ಮುಂದೆ ಆಗ್ಬೋದು. ಬಟ್ ನಮಗೇನು ಬೇಕು ಹೇಮಂತ್ ಅವರೇ, ಪೂಜೆ ಅವರೇ, ಅಂದರೆ ನೀವು ಅಧಿಕಾರ ಬಂದ ಮೇಲೆ, ನೀವು CM ಆದಮೇಲೆ ಕೆಲಸ ಮಾಡೋದಲ್ಲ.
ನೀವು ಆ ಕೆಲಸ ಯೋಗ್ಯತೆ 10-15-20 ವರ್ಷದಿಂದ ಅಂದ್ರೆ ಮಾಡ್ಕೊಂಡು ನಿಮ್ಮ ವಿಷನ್ ಗೊತ್ತಾಗಬೇಕು, ನೀವು ಯಾವ ದಿಕ್ಕಿನತ್ತ ಸಾಗ್ತಾ ಇದ್ದೀರಿ ಅನ್ನೋದನ್ನ ಬೇಕು. ನೀವು ಹೇಳ್ಬೇಕು, ಅದನ್ನ ಜನ ಒಪ್ಕೊಳ್ಬೇಕು. ಹೇಳಿರ್ಬೇಕು, ಕೆಲಸ ಮಾಡಿರ್ಬೇಕು, ನುಡಿದಂತೆ ನಡೆಯೋರಾಗಬೇಕು. ನಮ್ಮಲ್ಲಿ ಜನರಿಗೂ ಇನ್ನೊಂದು ಹೊಸ ಕನ್ವಿನ್ಸ್ ಪಕ್ಷ ಆಗಬೇಕು. ಬಂದಿದ್ದಿಲ್ಲ ಸರ್, ಪ್ರಜಾಕೀಯ ಪಕ್ಷ ಬಂದಿದೆ. 5 ವರ್ಷದಿಂದನೂ ಬರ್ತಾ ಇದೆ, ಕೆಲಸ ಏನು ನಡೀತಾ ಇಲ್ಲ. ಯಾರೋ ರಾಜೀನಾಮೆ ಹೌದು ಕೊಡ್ತಾರೆ. ಸರ್, ಈ ಉಪೇಂದ್ರ ಅವರ ಒಂದು ಪ್ರಜಾಕೀಯದ ಬಗ್ಗೆ ನೀವು ಕೇಳಿರ್ತೀರಾ, ಅವರು ಹಲವರ ಇಂಟರ್ವ್ಯೂಗಳನ್ನು ನೀವು ನೋಡಿರ್ತೀರಾ, ನಾವು ಮಾಡಿದೀವಿ ಕೂಡ. ಏನ್ ಅನ್ಸುತ್ತೆ ಉಪೇಂದ್ರ ಅವರ ಒಂದು ಐಡಿಯಾಲಜಿ, ಏನ್ ಅನ್ಸುತ್ತೆ? ಸಿ ಹೇಮಂತ್ ಅವರೇ, ನಮಗೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬೇಕು. ವಿ ನೀಡ್ ಡಿಫ್ರೆಂಟ್ ಆಪ್ಷನ್ಸ್, ವಿ ನೀಡ್ ಡಿಫ್ರೆಂಟ್ ವರ್ಲ್ಡ್ ವ್ಯೂಸ್, ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಬರಲಿ. ಒಳ್ಳೆಯದೇ, ಪ್ರಜಾಪ್ರಭುತ್ವದಲ್ಲಿ ಯಾರೇ ಬಂದರೂ ಒಳ್ಳೆಯದೇ. ಆದರೆ ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡೋದ್ರಿಂದ ನಮಗೇನು ಪರಿವರ್ತನೆ ಇಲ್ಲ. ವಿ ಹ್ಯಾವ್ ಟು ಗೋ ಟು ದ ಪೀಪಲ್. ಅದು ನಮಗೆ ವಿ ಹ್ಯಾವ್ ಟು ಮೇಕ್ ಎಫರ್ಟ್ ಹಾಕಬೇಕು. ಮತ್ತು ಎಲ್ಲರೂ ಮಾತಾಡೋರು ಉತ್ತಮ ವಿಚಾರಗಳಂತ ಹೇಳಲ್ಲ. ಪ್ರಜಾಕೀಯ ವಿಚಾರದಲ್ಲಿ ಐ ಸಿ ಇಟ್ ಆಸ್ ಅ ಪೊಲಿಟಿಕಲ್ ಆಕ್ಯುಮೆಂಟ್ ಸ್ವಲ್ಪ ಕಡಿಮೆ ಇರ್ಬೋದು ಅದರಲ್ಲಿ. ಇಟ್ ಈಸ್ ನಾಟ್ ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರ ಜನರ ಮುಂದೆ ಇಟ್ಟಿಲ್ಲ. ಸೊ ಕೆಲಸನೂ ಕನೆಕ್ಟ್ ಆಗಿಲ್ಲ ಆನ್ ಗ್ರಾಸ್ ರೂಟ್ಸ್ ಲೆವೆಲು ಕನೆಕ್ಟ್ ಆಗಿಲ್ಲ, ಆನ್ ಇಂಟೆಲೆಕ್ಚುವಲ್ ಇಮೋಷನಲ್ ಲೆವೆಲು ಕನೆಕ್ಟ್ ಆಗಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಹೇಮಂತ್ ಅವರೇ, ಪೂಜಾ ಅವರೇ, ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ ಖರ್ಚಾಗತ್ತೆ. ಅದೇನು ಒಂದು ಇನ್ವೆಸ್ಟ್ಮೆಂಟ್ ಥರ ಖರ್ಚು ಮಾಡೋದಲ್ಲ, ಅದು ನೀವು ಒನ್ ವೇ ದೇಶ ಸೇವೆಗೆ ಅಂತ ಖರ್ಚು ಮಾಡ್ತಾ ಇರ್ಬೇಕಷ್ಟೇ. ಸೊ ಆ ರೀತಿ ನೀವು ಖರ್ಚು ಮಾಡೋಕ್ಕೆ ಎಕ್ಸ್ಪೆನ್ಸಸ್ ನೀವು ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ, ನಿಮಗೆ ಎಲ್ಲ ರೀತಿ ನನಗೆ ಒನ್ ವೇ ಈ ಕಡೆ ಬರಬೇಕು ಅನ್ನೋದಕ್ಕಿಂತ ನಾವು ಒನ್ ವೇ ಆ ಕಡೆ ಕೊಡಬೇಕು ಅನ್ನೋದು ರೆಡಿ ಇಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸರ್, ಪ್ರಜಾಕೀಯದಲ್ಲಿ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಮಾತ್ರ ಇರೋದು ಅಂತ ನಾನು ಮಾತಾಡಿದಾಗೆ. ಅಂದ್ರೆ ನೀವ್ ಹೇಳ್ದಂಗೆ ಈಗ ಒಂದು ಪಕ್ಷ ಕಟ್ಬೇಕಂತ ಹೇಳಿದ್ರೆ ಅಮೌಂಟ್ ಖರ್ಚು ಮಾಡ್ಬೇಕಂತ, ಬಟ್ ಅವರ ಸಿದ್ಧಾಂತದಲ್ಲಿ ಅಮೌಂಟ್ ಖರ್ಚು ಮಾಡುವಂತ ಒಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ಈಗಿನ ಯೂತ್ಸ್ ಬರ್ಬೇಕು, ಅವರ ಏನೇನ್ ಕಾರ್ಯಾಚರಣೆ ಇದೆ ಅದು ಮಾತ್ರ ವಹಿಸ್ಕೋಬೇಕು. ಅಮೌಂಟ್ ಇವಾಗ ಏನ್ ಗೊತ್ತಾ ಪೂಜಾ ಅವರೇ, ಇವಾಗ ಏನಂದೆ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ನಾವು ಜನರನ್ನು ಮೀಟ್ ಮಾಡಬೇಕು. ಸ್ಟೇಟ್ ಇಸ್ ಅ ವೆರಿ ಬಿಗ್ ಸ್ಟೇಟ್. ನಾನು ಇವಾಗ ತಾನೇ ಕಲ್ಯಾಣ ಕರ್ನಾಟಕ, ಕಲಬುರಗಿ, ಬೀದರು, ಬಸವ ಕಲ್ಯಾಣದಲ್ಲಿ ನಾನು ಇವಾಗ 6-7-8 ದಿನ ಇದ್ದು ಬಂದಿದ್ದೀನಿ. ಅಲ್ಲಿ ನಾನು ಹೋಗಿ ಅಲ್ಲೇ ಇರಬೇಕು, ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ತಿರುಗಾಡಬೇಕು ಅಂದರೆ ನನ್ನ ಜೇಬಿಂದಲೇ ಖರ್ಚಾಗುತ್ತೆ. ಯಾರು ಕೊಡ್ತಾರೆ? ನೀವು ಸೇವೆ ಮಾಡಬೇಕು, ನೀವು ಕೆಲಸ ಮಾಡಬೇಕಂದ್ರೆ ನೀವು ಖರ್ಚು ಮಾಡಿ ಅಂತ ಬರುತ್ತೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನನ್ನಂತ ಒಂದು ಜಾಸ್ತಿ ಇರೋನ್ನ ಜಾಸ್ತಿ ಖರ್ಚು ಮಾಡಬೇಕು, ಕೊಡಬೇಕು ಸಮಾಜಕ್ಕೆ. ಯಾರೇ ಜಾಸ್ತಿ ಇರೋರು ಜಾಸ್ತಿ ಕೊಡಬೇಕು. ಸೊ ಆ ರೀತಿಯಲ್ಲಿ ಬೇಸಿಕ್ ಡೇ ಟು ಡೇ ಖರ್ಚುಗಳು ಕಂಟಿನ್ಯೂಸ್ ಅಮೌಂಟ್ ಅದು ಹಾಗೆ ಆಗುತ್ತೆ. ಸೊ ನಾನು ಕ್ಯಾಶ್ಲೆಸ್ ಅಂತ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಅದು ನೀವು ಜನರಿಗೆ ನೀವು ವೋಟಿಗೆ ದುಡ್ಡು ಕೊಡಬೇಕು ಅಂತ ಅಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಬಟ್ ನೀವು ಜನ ಸಮಾವೇಶ ಮಾಡಬೇಕು, ನೀವು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ನೀವು ಸೇವೆ ಮಾಡಬೇಕು, ನೀವು ಜನರ ಜೀವನಕ್ಕೆ ಒಳ್ಳೆಯದು ಮಾಡಬೇಕು ಅಂದರೆ ಇಟ್ ಕಾಸ್ಟ್ ಮನಿ. ಅದು ನಾವು ದಟ್ಸ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್, ಅದು ವಾಸ್ತವನೇ. ಸೊ ಅದನ್ನು ಮಾಡಲ್ಲ, ನಾನು ಜನರ ಮಧ್ಯೆ ಹೋಗಲ್ಲ, ನಾನು ಒಂದು ಕನ್ವಿನ್ಸಿಂಗ್ ರೀತಿಯ ಸಮಾಜ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಲ್ಲ ಅಂದರೆ ಹಾಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ನಾನು ಅದು ಯಾವಾಗಲೂ ಹೇಳ್ತೀನಿ, 30-40 ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಬಂದಿದೆ, ಸಿನಿಮಾ ಬಂದಿರೋ 100 ವರ್ಷಗಳಿಂದ. ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಕೆಲಸ ಮಾಡೋದು 1000 ವರ್ಷದಿಂದ ನಡೀತಾ ಇದೆ. ವಿ ಹ್ಯಾವ್ ಟು ಗೋ ಟು ದ ಪೀಪಲ್. ಬಿಕಾಸ್ ವೋಟ್ ಅನ್ನೋದು ಜನ ಮಾತಾಡ್ತಾರೆ, ದುಡ್ಡು ಕೊಟ್ಟು ವೋಟ್ ಅಲ್ಲ, ಅಥವಾ ಜಾತಿಯಿಂದ ವೋಟ್ ಈಸ್ ಅ ಭಾವನೆ, ವೋಟ್ ಈಸ್ ಎನ್ ಎಮೋಷನ್. ಈ ವ್ಯಕ್ತಿ, ಈ ಪಕ್ಷ, ಈ ಅಭ್ಯರ್ಥಿ, ಈ ಎನಿ ಮೂಮೆಂಟ್ ನಮ್ಮ ಜೀವನಕ್ಕೆ ಒಳ್ಳೇದು ಮಾಡುತ್ತೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡುತ್ತೆ ಅಂತ ಒಂದು ಭರವಸೆ ಬಂದರೆ ಎಲ್ಲ ಮೀರಿ ವೋಟ್ ಹಾಕ್ತಾರೆ. ಬಟ್ ಅದನ್ನು ಕನ್ವಿನ್ಸ್ ಮಾಡೋದು ನಮ್ಮ ಕೆಲಸ. ಎಸ್, ಚೇತನ್ ಅವರು ಹೇಳೋ ಪ್ರಕಾರ ಆ ರೀತಿ ಹಲವು ಎಕ್ಸಾಂಪಲ್ಸ್ಗಳನ್ನ ನಮ್ಮ ದೇಶ ಕಂಡಿದೆ. ಜನ ದಂಗೆ ಎದ್ಬಿಟ್ರೆ, ಜನರು ಸಿಡಿದಿದ್ರು ಅಂದ್ರೆ ಯಾರೂ ಕಾಣಲ್ಲ, ಯಾರೂ ಇರಲ್ಲ, ಅಲ್ಲಿ ಯಾರು ತಡೆಯಕ್ ಸಾಧ್ಯನೇ ಇಲ್ಲ. ಓಕೆ ಚೇತನ್ ಅವರು, ಕೊನೆಯದಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಹೌದು, ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ. ಏನಾದರೂ ಬದಲಾವಣೆ ಕಾಣುತ್ತೆ ಕರ್ನಾಟಕ? ಬದಲಾವಣೆ ಒಳ್ಳೇದಕ್ಕೆ ಆಗಬೇಕು ಅಂತ ನಮ್ಮ ಉದ್ದೇಶ. ಅದು ಕೆಟ್ಟಗಾಗದೇ ಇದ್ದರೆ ಸಾಕು, ಅದು ನಮಗೆ ಆಗಬಾರ್ದು. ಇನ್ನೂ ಒಂದು ರೀತಿ ಇಟ್ ಮಸ್ಟ್ ನಾಟ್ ಬಿಕಮ್ ಮೋರ್ ಬೆನಿಫಿಟ್ ಫಾರ್ ದ ರಿಯಲ್ ಎಸ್ಟೇಟ್ ಮಾಫಿಯಾಸ್, ಫಾರ್ ದ ಕ್ಯಾಪಿಟಲಿಸ್ಟ್ ಎಸ್ಟಾಬ್ಲಿಷ್ಮೆಂಟ್, ಫಾರ್ ದ ಒಂದು ರೀತಿ ವ್ಯಾಪಾರೀಕರಣ ಜಾಸ್ತಿ ಆಗಬಾರ್ದು. ನಾವೊಂದು ಜನರ ಬದುಕನ್ನು ಉತ್ತಮಗೊಳಿಸೋದು ನಮ್ಮ ಮೂಲ ಉದ್ದೇಶ. ಆ್ಯಂಡ್ ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ನಮಗೆ ಕೆಲವರು ಅದು ಒಂದು
ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸಪೋರ್ಟ್ ಮಾಡಿ ಆಮೇಲೆ ಇವಾಗ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂದಾಗ ಲಬಲೋ ಅಂತ ಇದ್ದಾಗ ನನಗೆ ಒಂದು ಮಾತು ನನಗೆ ಯೋಚನೆ ಬಂತು. ಅಕ್ಕಮಹಾದೇವಿ ವಚನ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದರೆ ಅಂತಯ್ಯ. Exactly, ನಾನು ನೋಡಿದ್ದು. ಅದನ್ನು ಆ ರೀತಿ ಸಮುದ್ರದ ತೊಡದಲ್ಲಿ ಒಂದು ಮನೆ ಮಾಡಿ ನೊರೆ ತೊರೆಗಳಿಗಂಜಿದರೆ ಅಂತಯ್ಯ. ಸಂತೆಯೊಳಗೆ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತಯ್ಯ. ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ CM ಆಗ್ತಾರೆ ಅಂತ ಅಂಜಿದರೆ ಅಂತಯ್ಯ. ಸೊ ಈ ರೀತಿಯಲ್ಲಿ ಒಂದು ವಿಪರ್ಯಾಸ ಇದೆ. ಬಟ್ ಏನೇ ಇದ್ರೂ ನಾವು ಮುಂದೆ ಅಂತ ತಪ್ಪುಗಳು ಮಾಡ್ದಂಗೆ ಅವರು ಕೂಡ ನೋಡೋಣ, ಒಳ್ಳೆ ಕೆಲಸ ಮಾಡಲಿ, ಒಂದು ಸಮಾಜದ ಕೆಲಸ ಮಾಡಲಿ, ಅನ್ಯಾಯದ ವಿರುದ್ಧ ಕೆಲಸ ಮಾಡಲಿ. ಬಟ್ ಅವ್ರು ಇಷ್ಟು ವರ್ಷ ಮಾಡಿರೋ ಕೆಲಸಗಳು ನನಗೆ ಕನ್ವಿನ್ಸ್ ಆಗಿಲ್ಲ. ನನಗೆ ಭಾಳ ಸಮಸ್ಯೆಗಳಾಗಿದೆ ಅಂತ ಅನಿಸುತ್ತೆ. ಈ ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಈ ಒಂದು ಬೇರೆ ಬೇರೆ ಕೆಲಸಗಳು, ನಮಗೆ ಮೇಕೆದಾಟು ವಿಚಾರದಲ್ಲೂ ಡಿ.ಕೆ. ಅಂತ ನಾನು ಕರಿತೀನಿ. ಆ ಒಂದು ಅದು ಒಂದು ಡಿಸ್ಟ್ರಕ್ಟಿವ್ ಪಾಲಿಸಿ, ಟನಲ್ ಪ್ಲಾನ್ ಡಿಸ್ಟ್ರಕ್ಟಿವ್. ಬೆಂಗಳೂರು ಇರೋದನ್ನು ಇಂಪ್ರೂವ್ ಮಾಡೋದು ಬಿಟ್ಟು ಇಲ್ಲಿ ಇನ್ನೂ ನಾಶ ಮಾಡಿ ಮತ್ತು ನಮಗೆ ಬೇರೆ ಭಾಗದ ಕರ್ನಾಟಕಕ್ಕೆ ನೆಗ್ಲೆಕ್ಟ್ ಮಾಡಿರೋದು. ಐ ಡೋಂಟ್ ಸಬ್ಸ್ಕ್ರೈಬ್ ಟು ದ್ಯಾಟ್ ವಿಷನ್. ಬಟ್ ನೋಡೋಣ, ಅವ್ರಿಗೆ ಏನು ಪರ್ಸ್ನಲ್ ಗ್ಲೋರಿಗೋಸ್ಕರ CM ಆಗೋದಲ್ಲ, ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ CM ಆಗೋದು ನಮಗೆ ಭಾಳ ಮುಖ್ಯ. ಇನ್ನೊಂದು ವಿಚಾರ ಕೇಳಬೇಕು. ಯಾವಾಗಲೂ ಚೇತನ್ ಸರ್ ದಲಿತರ ಪರ ನಿಲ್ಕೊಂತ ಇದ್ರು. ಅದಕ್ಕೋಸ್ಕರನೇ ಎಲ್ಲರೂ ಉಪವಾಸ ಇರಬಾರ್ದು, ಡೈಲಿ ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಭಾಗ್ಯಗಳು ತಗೊಂಡು ಬಂದ್ರು. ಸೊ ಈಗ ಅವರೇ ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುಂದಕ್ಕೆ ಯಾರು? ನೋಡಿ ಪೂಜಾ ಅವರೇ, ನಮಗೆ 5 kg ಅಕ್ಕಿಯಿಂದ ಸಮಾಜ ಪರಿವರ್ತನೆ ಆಗಲ್ಲ. ನಮಗೆ ಗ್ಯಾರಂಟಿಗಳು ಅಥವಾ ಕೆಲವೊಂದು ಏನು ಫ್ರೀ ವೀಸು ಈ ಥರ ಸ್ಕೀಮ್ಗಳಿಂದ ಉತ್ತಮ ರಾಜ್ಯ ಆಗಲ್ಲ. ಅವರು ಯಾರದನ್ನು ತಂದಿದ್ದಾರೋ ಅವ್ರು ಅಧಿಕಾರಕ್ಕೆ ಬರೋ ಸಾಧ್ಯತೆಗಳಿವೆ. ಬಟ್ ನಮಗೆ ಉತ್ತಮ ರಾಜ್ಯ ಆಗಬೇಕು ಅಂದರೆ, ಬಲಿಷ್ಠ ರಾಜ್ಯ ಆಗಬೇಕು ಅಂದರೆ, ವಿ ಮಸ್ಟ್ ಇಂಪ್ರೂವ್ ಮೇನ್ಲಿ ದಿ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್. ಗವರ್ಮೆಂಟ್ ಆಸ್ ಅ ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್, ಅದನ್ನು ಕ್ಲೀನ್ ಮಾಡಿ ಅದನ್ನು ಬೆಳೆಸೋದು. ನಮಗೆ ಹೆಲ್ತ್ ಕೇರ್, ಎಜುಕೇಷನ್, ಪೊಲೀಸ್, ಪ್ರಿಸನ್ಸ್, ಓವರಾಲ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಆ್ಯಂಡ್ ಓವರಾಲ್ ಒಂದು ಈಕ್ವಾಲಿಟೈನ್ ಸೊಸೈಟಿ ಕಟ್ಟಿದ್ರೆ ಭಾಳ ಬಲಿಷ್ಠವಾಗಿ ಮುಂದಾಲೋಚನೆಯಿಂದ ರಾಜ್ಯ ತೊಗೊಂಡೋಗ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಭಾಳ ನಿರೀಕ್ಷೆ ಇತ್ತು. ಅವರು ಎಷ್ಟು ಮಟ್ಟಿಗೆ ಅದನ್ನು, ಅದೇ ನಾನು ಹೇಳೋದ್ನಲ್ಲ, ನಾವು ಒಂದು ಸ್ವಲ್ಪ ಅವ್ರ ಲೆಗಸಿನ ಇನ್ನು ಮುಂದೆ ನೋಡ್ಕೊಂಡು ಅದನ್ನು ಹಿಂದೆ ನೋಡಬೇಕಾಗುತ್ತೆ. ಸೊ ನನಗೆ ವಿ ಎಕ್ಸ್ಪೆಕ್ಟೆಡ್ ಮೋರ್. ಬಟ್ ಅದು ಬಿಟ್ಟರೆ ಕಾಂಗ್ರೆಸ್ಸಲ್ಲಾಗಿರ್ಬೋದು, BJP-ನಲ್ಲಾಗಿರ್ಬೋದು, ದಳದಲ್ಲಾಗಿರ್ಬೋದು ಅಂತ ದೇಶನ ರಾಜ್ಯನ ಬಲಿಷ್ಠ ಮಾಡೋಕ್ಕೆ ಯಾರ ವಿಷಯನೂ ನನಗೆ ಕನ್ವಿನ್ಸ್ ಆಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಚೇತನ್ ಅವರೇ. ಇಷ್ಟೊತ್ತು ಭಾಗವಹಿಸಿ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮ್ಮ ವಿಚಾರಧಾರೆಗಳನ್ನು, ನಿಮ್ಮ ಮುಂದಿನ ಕನಸುಗಳನ್ನು, ನಿಮ್ಮ ಹೋರಾಟದ ರೂಪುರೇಷೆಗಳನ್ನು, ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರುವಂಥ ವಿಚಾರವನ್ನು, ಈ ವಿಚಾರಗಳನ್ನು ನಾವು ಅದೇ ಆ ಡಿಸ್ಕಷನ್ ಅಲ್ಲಿ ಇದ್ದೀವಿ. ಬಟ್ ನೀವು ನನಗೆ ಫೋಕಸ್ ಚರ್ಚೆಯಲ್ಲಿ ಎಸ್ ಭಾಗವಹಿಸಿ ಹಲವಾರು ವಿಚಾರಧಾರೆಗಳನ್ನು ತಿಳಿಸಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಮಂತ್ ಅವರೇ, ಥ್ಯಾಂಕ್ ಯು ಪೂಜಾ ಅವರೇ, ಮತ್ತೆ ಫೋಕಸ್ ಟಿವಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಂದರೆ ಈ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಿರೋ ಅಥವಾ ಏನು ಹೇಳ್ತಿರೋ ಗೊತ್ತಿಲ್ಲ, ಚೇತನ್ ಅವರನ್ನು ಹತ್ತಿರದಿಂದ ಮಾತಾಡಿದಾಗ, ಚೇತನ್ ಅವರ ವಿಚಾರಧಾರೆಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡಾಗ, ಚೇತನ್ ಅವರು ಹೌದು ಮಾತಾಡಿರೋದ್ರಲ್ಲಿ ಏನೋ ವಿಷಯ ಇದೆ, ಏನೋ ಅದು ಅಗತ್ಯವಾಗಿದೆ ಮತ್ತು ಅನಿವಾರ್ಯವೂ ಇದೆ ಸಮಾಜಕ್ಕೆ ಅನ್ನುವಂಥ ಭಾವನೆಗಳು ಮೂಡೋದಂತೂ ಸಹಜ. ನನಗಂತೂ ಆ ರೀತಿ ಭಾವನೆಗಳು ಚೇತನ್ ಅವರ ಮಾತುಗಳನ್ನು ಕೇಳಿದಾಗ ಯಾವಾಗಲೂ ಅನಿಸ್ತಾ ಇರುತ್ತೆ. ಆದರೆ ಚೇತನ್ ಒಳಗೊಬ್ಬ ರಿಯಲ್ ಹೀರೋ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಚೇತನ್ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಚೇತನ್ ಹೀರೋ ಆಗಬೇಕು. ಚೇತನ್ ಅವರ ವಿಚಾರಧಾರೆಗಳು, ಆ ಒಂದು ಹೀರೋಯಿಸಮ್ ಇರುವಂಥ ವಿಚಾರಧಾರೆಗಳು, ಅದು ಯಾವತ್ತೂ ಸಮಾಜಕ್ಕೆ ಪೂರಕವಾಗಿರುತ್ತೆ, ಸಮಾಜಕ್ಕೊಂದು ಸ್ಪಷ್ಟವಾದಂಥ ಅರ್ಥವನ್ನು ಕಲ್ಪಿಸುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚರ್ಚೆನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪೂಜಾ. ಇದಾಗಿತ್ತು ವಿಶೇಷ ಸಂವಾದ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ.